ನಿಮ್ ಚಲನ ಜಾಸ್ತಿ ಜನ ಸರ್ ನೋಡಕತ್ ನಿಮ್ ಯೂಟ್ಯೂಬ್ ಅಲ್ಲಿ ಯಾವ್ದು ಆಮೇಲೆ ಇನ್ಸ್ಟಾ ಅಲ್ಲಿ ಎಲ್ಲಾನು ಫಾಲೋ ಇದ್ದೀನಿ ನಾನು. ಅಯ್ಯೋ ದೇವ. ಇವಾಗ ಇನ್ಸ್ಟಾದಲ್ಲಿ ಲೈವ್ ನೋಡ್ತಾ ಇದ್ದೆ ಸರ್ ನಿಮ್ದು. ಹೌದಾ? ಹಾ ಸರ್, ಅವಾಗಿಂದ ಕಾಲ್ ಮಾಡಿದೆ. ಅಮ್ಮ ಮರೆ ಮಾತಾಡ್ತಾ ಇದ್ರಲ್ಲ, ಅಮ್ಮ ಕಟ್ ಮಾಡೋವರೆಗೂ ನಾ ಕೇಳ್ಕೊತಿದ್ದೆ ಸರ್. ಇವಾಗ ಆಮೇಲೆ ಸಡನ್ ಮಾಡ್ಬಿಟ್ರಾ? ಹಾ ಸರ್, ಸಡನ್ ಆಗಿ ಕಟ್ ಆದ ತಕ್ಷಣ ನೀ ಸಡನ್ ಆಗಿ ಕಾಲ್ ಮಾಡೋದು ಸರ್. ಒಂದ್ ಬೇರೆ ರಿಸೀವ್ ಮಾಡ್ಲಿಲ್ಲ, ಮಾಡ್ತಾರ ಇಲ್ಲೋ ಅನ್ಕೊಂಡು ಭಯ ಆಯ್ತು. ಒಳ್ಳೇದು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿರ್ತೀರಿ ಸರ್? ಬಹಳ ಚೆನ್ನಾಗಿದ್ದೀನಿ ಸರ್. ಏನ್ ಮಾಡ್ಕೊಂಡಿರೋದು? ಸರ್ ನಾನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀನಿ ಸರ್. ಅಂದ್ರೆ ಕರೆಂಟ್ ಕೊಡೋದು? ಹಾ ಸರ್, ಕರೆಂಟ್ ಕೊಡೋದು. ಬಹಳ ಎಚ್ಚರವಾಗಿರ್ಬೇಕು ಸರ್ ಆ ಕೆಲಸದಲ್ಲಿ. ಸರ್ ಬಾಳ ರಿಸ್ಕ್ ಇದೆ ಸರ್, ಆದ್ರೂ ಮಾಡ್ಬೇಕಲ್ಲ ಸರ್. ಹೌದು 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 ಹೌದು. ಯಪ್ಪ, ನೀವಂದ್ರೆ ಬಾಳ ಇಷ್ಟ ಸರ್ ನಂಗೆ. ಲವ್ ಯು. ಏನ್ ಸರ್? ನೀವಂದ್ರೆ ನಂಗೆ ಬಾಳ ಇಷ್ಟ ಸರ್. ಲವ್ ಯು ಸರ್. ಅಯ್ಯೋ, ನಾನು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತೀನಿ. ಲವ್ ಯು ಟು ಸರ್. ಒಳ್ಳೇದಾಗ್ಲಿ. ಯಾಕೆ ಸರ್ ಇಷ್ಟ ನಿಮ್ಗೆ? ಸರ್ ಯಾಕೆ ಇಷ್ಟ ಸರ್? ಎಲ್ಲ ಸರ್, ನಿಮ್ ಮೋಟಿವೇಶನ್, ಆಮೇಲೆ ನಿಮ್ ಮಾತು, ಆಮೇಲೆ ಆ ಸೋತ್ ಮನ್ಸಿಗೆ ಧೈರ್ಯ ತುಂಬಿರಲ್ಲ, ಇದೆಲ್ಲ ನನ್ಗೆ ಬಹಳ ಇಷ್ಟ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಂಥವ್ರ ಪ್ರೀತಿ ಬಹುಶಃ ನಮಗೂ ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಜನಕ್ಕೆ ಹೇಳಬೇಕು ಅನ್ನೋ ಉತ್ಸಾಹ ತರುತ್ತೆ. ನಿಮಗೆ ಬದುಕಲ್ಲಿ ಭಗವಂತ ಒಳ್ಳೇದು ಮಾಡಲಿ. ಅಪ್ಪ ಅಮ್ಮ ಸರ್? ಅಪ್ಪ ಇಲ್ಲ ಸರ್, ಅಮ್ಮ ಇದ್ದಾರೆ. ಓಕೆ, ಒಬ್ಬರೇ ಮಗನಾ? ಸರ್ ಇಲ್ಲ ಸರ್, ಅಣ್ಣ ಇದ್ದಾರೆ. ಎಷ್ಟು ವರ್ಷ ನಿಮಗೆ? ಸರ್ ನನಗೆ ಇವಾಗ 24 ಸರ್. 24. ಓಕೆ ಓಕೆ ಸರ್, ಇವಾಗ ನಂದು ರೀಸೆಂಟ್ ಆಗಿ ಒಂದ್ 5 ವರ್ಷ ಹೇಳ್ಬೇಕು ನಿಮ್ಮ ಹತ್ರ ಚೂರ್ ಹಂಗೆ ಸರ್. ಬರೀ ಹೇಳ್ಬೇಕು ಅನ್ಸುತ್ತೆ, ಆಮೇಲೆ ಬೇಡ. ಅಯ್ಯೋ, ಖಂಡಿತ ಮನ್ಸು ಬಿಚ್ಚಿ ಮಾತಾಡಪ್ಪ, ಏನ್ ತೊಂದರೆ ಇಲ್ಲ. ಒಬ್ಬ ಅಣ್ಣನ ಬಳಿನೋ ತಮ್ಮನ ಬಳಿನೋ ಗುರು ಬಳಿನೋ ಹೇಳ್ತಾ ನಿಂತ್ಕೊಂಡು ಒಂದ್ಸಾರಿ ಮಾತಾಡು. ಬಟ್ ಎನಿವೇ, ನಿಮ್ಗೆ ಅದನ್ನ ಹೇಳ್ಕೊಡ್ಬೇಕು ಅನ್ಸುದ್ರೆ, ಯಾಕಂದ್ರೆ ಇದು ಕಾರ್ಯಕ್ರಮ ಅಲ್ವಾ, ಸೊ ಹಾಗಾಗಿ ಗುರುಗಳನ್ನ ಅನ್ಕೊಂತೀನಿ ಸರ್. ಅದಕ್ಕೇನೆ ಒಂಚೂರು ಭಯ. ನನ್ನ ಗುರು ಮೇಲೆ ಭಯ ಇರಬಾರ್ದು, ಭಕ್ತಿ ಇದ್ರೆ ಸಾಕು. ಅದೇ ಸರ್, ಗುರು ಹತ್ರ ಏನ್ ಈ ತರ ಮ್ಯಾಟ್ರ್ ಹೇಳೋದು ಹಾಗೆ. ಅಯ್ಯೋ ದೇವ್ರಾಣಿ ಇಲ್ಲಪ್ಪ. ಈಗ ಒಂದು ಮಗು ಚಿಕ್ಕದ್ರಲ್ಲಿ ಚಡ್ಡಿಯನ್ನ ಒದ್ದೆ ಮಾಡಿಕೊಂಡು ಅಯ್ಯೋ ನನ್ನ ತಾಯಿಗೆ ಹೇಳಿದ್ರೆ ಹೆಂಗೆ ಅಂತಂದ್ರೆ ಆ ಚಡ್ಡಿ ಉಳಾಯ್ತವ ಅಷ್ಟೇ. ಆಮೇಲೆ ಇಲ್ಲ ಸರ್, ಹೌದು ಸರ್. ಈ ತಾಯಿಗೆ, ಮಗುವಿಗೆ ತಾಯಿ ಹೇಗೋ, ಒಬ್ಬ ವಿದ್ಯಾರ್ಥಿಗೆ ಅಥವಾ ನೋವಲ್ಲಿರೋರ್ಗೊಬ್ರು ಗುರು ಹಾಗೆ ಅಲ್ವನಪ್ಪ. ಡಾಕ್ಟರ್ ಹತ್ರ, ಗುರುಗಳ ಹತ್ರ ನೀವು ವಿಷಯ ಮುಚ್ಚಿಡ್ಬಾರ್ದು. ನಿಮ್ಮ ಹತ್ರ ಮಾತಾಡಿದ್ರೆ ಅದೇನೋ ಧೈರ್ಯ, ಅದು ಸ್ಫೂರ್ತಿ ಅನ್ಸುತ್ತೆ ಸರ್ ನಿಮ್ಮ ಹತ್ರ ಮಾತಾಡಕ್ಕೆ. ಬಹಳ ಸಂತೋಷ ಸರ್. ಹೇಳಿ ಸರ್. ಸರ್, ಇವಾಗ ನಾನು 2018ರಲ್ಲಿ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಓಕೆ. ಅಶ್ವಿನಿ ಅಂತ. ಅವಳು ಅಷ್ಟೇ ಲವ್ ಮಾಡ್ತಾ ಇದ್ರು. ಏನ್ ಮ್ಯಾಟ್ರ್ ಆಯ್ತು ಅಂತ ಗೊತ್ತಿಲ್ಲ ಸರ್. 5 ವರ್ಷ ಚೆನ್ನಾಗೇ ಇದ್ವಿ. ಓಕೆ. ಅಂದ್ರೆ ಪರಿಚಯ ಹೇಗೆ? ಪರಿಚಯ ಸರ್ ಅಲ್ಲ, ನಮ್ಮನೆ ಹತ್ರನೇ ಮನೆ ಸರ್ ಅವ್ರದ್ದು. ಮನೆ ಹತ್ರ ನಮ್ಮನೆ. ಅವ್ರು ಇರೋದು ಗೋವಾ ಅಲ್ಲಿ. ಓಕೆ. ಗೋವಾ ಅಲ್ಲಿ ಹೀಗೆ ಒಂಚೂರು ಹಂಗೆ ಏನೋ ಊರಲ್ಲಿ ಹಬ್ಬ ಅಂತ ಬಂದಿರ್ತಾರೆ ಅವ್ರು. ಊರಿಗೆ ಹಬ್ಬ ಅಂತ ಬಂದಾಗ ಅವರು ನಂಗೆ ಕಾಂಟ್ಯಾಕ್ಟ್ ಆದ್ರು ಸರ್. ಅಂದ್ರೆ ಅದು ನೀವೇ ಮಾತಾಡಿಸಿದ್ದ ಅಂತ? ಇಲ್ಲ ಸರ್, ಬರೇ ಪರಿಚಯ ಆಯ್ತು. ಪರಿಚಯ ಅಂದ್ರೆ ಪರಿಚಯ ಆಯ್ತು. ಮಾತಾಡಿಸ್ದಲ್ಲಿ ಪರಿಚಯ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ? ಹಾ ಸರ್, ಮಾತಾಡಿದ್ವಿ ಸರ್. ಹಾಗೆ ಮಾತಾಡಿದ್ವಿ, ಕ್ಯಾಶುವಲ್ ಆಗಿ ಮಾತಾಡಿದ್ವಿ ಸರ್. ಓಕೆ. ಅಂದ್ರೆ ಮನೆ ಅಕ್ಕಪಕ್ಕನೆಯ ಅಥವಾ ಎದುರು ಬದ್ರ? ಅಕ್ಕಪಕ್ಕ ಸರ್. ಓಕೆ. ಏನು ರೋಡ್ ದಾಟ್ ಆ ಕಡೆ ಹೋಗೋ ರಿಸ್ಕ್ ಇಲ್ಲ ಅಂತ? ಇಲ್ಲ ಸರ್, ಅಕ್ಕಪಕ್ಕನೇ. ಓಕೆ. ಅದು ಏನಾಯ್ತು ಅಂದ್ರೆ ಸ್ವಲ್ಪ ದಿನ ಚೆನ್ನಾಗಿತ್ತು ಸರ್. ಆಮೇಲೆ ನಾನ್ ಇದ್ದಿದ್ದಾಗ ಅದು ಏನೂ ಆಗಿಲ್ಲ ಸರ್. ಹುಡುಗಿ ಅಲ್ಲಿ ಗೋವಾ ಇದ್ಳ. ಹೋದ್ಮೇಲೆ ಅವಳು ಒಂದು ಸ್ವಲ್ಪ ದಿನ ಬಿಟ್ಟು ಪ್ರಪೋಸ್ ಮಾಡಿದ್ರು ಸರ್ ತಾನಾಗೆ. ಆಗಿನಾಗೆ ಪ್ರಪೋಸ್ ಮಾಡಿ ಆಮೇಲೆ ಸ್ವಲ್ಪ ದಿನ ಒಂದ್ 2-3 ವರ್ಷ ಚೆನ್ನಾಗಿತ್ತು ಸರ್. 2-3 ವರ್ಷ ಚೆನ್ನಾಗಿತ್ತು. ಅವ್ರ ಮನೇಲೆಲ್ಲ ಮ್ಯಾಟರ್ ಎಲ್ಲ ಗೊತ್ತಾಗಿತ್ತು. ಅವ್ರ ಮನೆಯಾಗ ಗೊತ್ತಾಗಿತ್ತು, ಅವ್ರ ಅಪ್ಪನಿಗೆ, ಅವ್ರ ಅಣ್ಣನಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗಿತ್ತು ಸರ್. ನನ್ಗ ಹುಡುಗಿನೇ ಧೈರ್ಯ ತುಂಬಿದಳು.
ನೀನೇನ್ ಯಾರು ತಲೆ ಕೆಡ್ಸ್ಕೋಬೇಡ, ನಾನಂದ್ರೆ ನಿಂಗೆ ಯಾರು ಬಂದ್ರು ಬಿಟ್ಕೊಡಲ್ಲ. ಅಲ್ಲ, ಈಗ ಅವರ ಮನೇಲಿ ಗೊತ್ತಾಗಿತ್ತು, ಅವ್ರೇನು ಕೇಳಿರ್ಲಿಲ್ವಾ? ಇಲ್ಲ ಸರ್, ಹುಡುಗಿಗೆ ಅವ್ರು ಏನು ಅಂದಿಲ್ಲ ಸರ್. ಬರೇ ಅವ್ರ ಹುಡುಗಿಗೆ ಅಂತಿದ್ರು ಸರ್ ಅವಾಗ, ಏನು ಅವ್ ಸಂತೋಷ್ ಲವ್ ಮಾಡತ್ತಲ್ಲ ಬಿಟ್ಬಿಡು ಈ ತರ ಅಂದಾಗ, ಇವಳು ಯಾವಾಗೂ ನನ್ ಬಿಟ್ಕೊಟ್ಟಿಲ್ಲ. ಇವ್ರು ಯಾವಾಗೂ ನಂಗೆ ಬಿಟ್ಕೊಟ್ಟಿಲ್ಲ. ಮತ್ತ ಆಮೇಲೆ ಅವ್ರ ಮನೇಲಿ ಅವ್ರ ಅಣ್ಣ ಬೈದ್ರು ನಂಗೆ ಹೋಗಿ ಯಾವಾಗಲೂ ಬಿಟ್ಕೊಟ್ಟಿಲ್ಲ ಸರ್. ಅವ್ರಿಗೆ ಬಿಟ್ಕೊಟ್ಟಿಲ್ಲ. ಒಂದಿನ ಏನಾಯ್ತು ಅಂತ ಗೊತ್ತಿಲ್ಲ. ಒಂದ್ 5 ವರ್ಷ ಆದ್ಮೇಲೆ 5 ವರ್ಷ ಕಾಂಟ್ಯಾಕ್ಟ್ ಇದ್ದೀನಿ ಸರ್. ಆದ್ರೆ ಇವಳನ್ನೇ ಮದ್ವೆ ಆಗ್ಬೇಕಂತ ದೊಡ್ಡ ಆಸೆ ಕಟ್ಕೊಂಡ್ ಕೂತಿದ್ದೆ ಸರ್ ನಾನು. ಹೇಳಕ್ ಒಂಚೂರ ಫೀಲ್ ಅನ್ಸುತ್ತೆ ಸರ್. ಇರ್ಲಪ್ಪ 5 ವರ್ಷ ಆದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಒಂದಿನ ಸಡನ್ ಆಗಿ ಅವ್ರ ಮನೇಲಿ ಒಂದ್ ನೈಟ್ ಕಾಲ್ ಮಾಡಿ ಒಂದಿನ 2 ದಿನ ಕಾಲ್ ಮಾಡ್ಲಿಲ್ಲ ಸರ್. ಕಾಲ್ ಮಾಡ್ಲಿಲ್ಲ, ಬಿಡು ಏನೋ ಸಮಸ್ಯೆ ಇರ್ಬೋದು ಅನ್ಕೊಂಡ್ ಸುಮ್ಮನೆ 3 ದಿನ ಆಯ್ತು. 3 ದಿನ ಆದ್ಮೇಲೆ ಆಮೇಲೆ ಕಾಲ್ ಮಾಡ್ಲಿಲ್ಲ. ಆಕಿನ್ ಫ್ರೆಂಡ್ ಎಲ್ಲ ನನಗ್ ಮೆಸೇಜ್ ಮಾಡಿ, ಪ್ಲೀಸ್ ಸಂತು ಆಕಿಗೆ ಹೊಡೆದಾರ, ಆಕಿ ಬಿಟ್ಬಿಡು ಈ ತರ ಎಲ್ಲ ಮಾತಾಡಕತ್ತಾರ ಸರ್. ಅಂದ್ರೆ ಅವ್ರ ಫ್ರೆಂಡ್? ಅವ್ರ ಫ್ರೆಂಡ್ ಸರ್. ಅವ್ರ ಮನೆಯಾಗಿ ಬಾಳ ಟಾರ್ಚರ್ ಮಾಡತಾರ, ಆಕಿನ್ ಬಿಟ್ಬಿಡು ಅಶ್ವಿನಿನ ಸಂತು ಪ್ಲೀಸ್ ಅಂತೇಳಿ ಅವ್ರೆಲ್ಲ ಫ್ರೆಂಡ್ಸ್ ನಂಗೆಲ್ಲ ಮೆಸೇಜ್ ಆಗಕತ್ರು. ಆದ್ರೂ ಹೊಡೆದ್ರು ಅಂದ್ರ ಮತ್ತೆ ಡೈರೆಕ್ಟ್ ಆಗಿ ಆಕಿನೇ ಹೇಳಿ ನಂಗ ಬಿಟ್ಬಿಡು ಅಂತ ಡೈರೆಕ್ಟ್ ಆಗಿ ಹೇಳಿ. ಬಟ್ ನೀ ಯಾಕೆ ಹೇಳತ್ತಿ ನಂಗಂದ್ರ ಸಡನ್ ಆಗಿ ಬ್ಲಾಕ್ ಸರ್, ಎಲ್ಲಾನು ಬ್ಲಾಕ್. ಆಮೇಲೆ ಈಕಿ ನಂಬರ್ ಮಾಡ್ತೇನೆ, ಈಕಿನ ಬ್ಲಾಕ್. ನಂಗ ಅಷ್ಟು ಸಪೋರ್ಟ್ ಮಾಡಿದ್ರು ಸರ್ ಅವ್ರ ತಂಗಿ ನಂಗೆ ಅಷ್ಟು ಸಪೋರ್ಟ್ ಮಾಡದ ಆಕಿನೂ ಬಿಟ್ಬಿಟ್ಲು, ನಂಗ್ ಬ್ಲಾಕ್ ಮಾಡಿಬಿಟ್ಲು. ಬ್ಲಾಕ್ ಮಾಡಿದ ತಕ್ಷಣ ನಾನ್ 5 ವರ್ಷ ಮಾಡಿದ್ನಲ್ಲ ಸರ್ ಲವ್ನ. ಅವ್ರ ಮಮ್ಮಿಗ್ ಫೋನ್ ಮಾಡಿದೆ, ಅವ್ರ ಮಮ್ಮಿ ಫೋನ್ ಬ್ಲಾಕ್ ಸರ್ ನಂದು. ಪ್ರತಿಯೊಬ್ಬರ ಫೋನಿಂದ ಎಲ್ಲರೂ ಬ್ಲಾಕ್ ಮಾಡಿದ್ರು ಸರ್ ನಂಗೆ. ಸಡನ್ ಆಗಿ ಒಂದಿನ ಹುಡುಗಿ ಫೋನ್ ಮಾಡಿಲ್ಲ. ಫೋನ್ ಮಾಡಿ ಸಂತು ನಂಗ ಬಾಳ ಟಾರ್ಚರ್ ಮಾಡತ್ತಾರ, ಪ್ಲೀಸ್ ಬ್ರೇಕಪ್ ಮಾಡ್ಬಿಡಮು ಅಂತ ಸಡನ್ ಆಗಿ ಬ್ರೇಕಪ್ ಮಾಡ್ಕೊಂಡು ಸರ್. ಸಡನ್ ಆಗಿ ಬ್ರೇಕಪ್ ಮಾಡ್ಕೊಂಡು ಒಂದು 6 ತಿಂಗಳು ಹಂಗೆ ಫ್ರೆಂಡ್ ಆಗಿರೋನು, ಪ್ಲೀಸ್ ಸರ್ ಫ್ರೆಂಡ್ಸ್ ಲವರ್ಸ್ ಆಗಿ ಫ್ರೆಂಡ್ಸ್ ಆಗಿ ಇರಕಾಗತ್ತ ಸರ್. ಲವರ್ಸ್ ಆಗಿ ಪ್ಲೀಸ್ ನಾ ಫ್ರೆಂಡ್ ಆಗಿದ್ಬಿಡೋಣ. ಈಕಿ ಎಲ್ಲ ನಂಗೆ ಧೈರ್ಯ, ಅವಾಗೆಲ್ಲ ಧೈರ್ಯ ತುಂಬಿಲ್ಲ ಸರ್ ನಂಗೆ. ಈಕಿ ನನ್ ಯಾವತ್ಲೂ ನಾನ್ ಬಿಟ್ಕೊಡಲ್ಲ, ನನ್ ಫ್ಯಾಮಿಲಿ ಆಣಿ, ನನ್ ದೇವ್ರ ಆಣಿ, ಪ್ರತಿಯೊಬ್ರು ಆಣಿನೂ ಮಾಡಿ ನಂಗೆಲ್ಲ ಅಷ್ಟ್ ಮನಸ್ಸಿಗೆ ಹತ್ರ ಆಗಿ ಆಮೇಲೆ ನನ್ ಸರ್ವಸ್ವನೇ ಹೇಳ ಅನ್ಕೊಂಡು ನಾನ್ ಲವ್ ಮಾಡಿದೆ. ಬಟ್ ಆ ಸಮಯದಲ್ಲಿ ಅವ್ರ ಮನೆಯವ್ರಿಗೆ ಗೊತ್ತಾಯ್ತು, ಅವ್ರು ಯಾಕೆ ಒಪ್ತಾ ಇಲ್ಲ, ಅವ್ರೇನು ಹೊಡೆಯೋದು ಬಡಿಯೋದು ಮಾಡ್ತಿದ್ದಾರೆ, ಇದು ಮುಂದೆ ಒಂದುಗೂಡ್ಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ನೀವು ಭವಿಷ್ಯದ ಕುರಿತು ಯೋಚನೆ ಮಾಡ್ಲಿಲ್ವಾ ಅಂತ? ಮಾಡಿದೆ ಸರ್, ಅವಾಗೂ ಅಂದೆ ಸರ್ ನಾನು. ಪ್ರೇಮ ಮರ್ಸ್ಬಿಡಿರುತ್ತಲ್ಲ, ಆ ಹುಡುಗಿಗೆ ನಾನು ಹೇಳ್ಕೊತಾನೆ ಬಂದೆ ಸರ್, ನೋಡು ನಾಳೆ ಪ್ರಾಬ್ಲಮ್ ಆಯ್ತದೆ, ಆಮೇಲೆ ನೋಡಿ ಮನೆಯಾಗ ಒಪ್ಪಲ್ಲ ಅಂತಂದ್ರೆ ಸರ್ ಪ್ರತಿಯೊಂದ್ರು ನಂಗೆ ಮೋಟಿವೇಶನ್ ಕೊಟ್ಟಾಗ ಅದೇ ಹುಡುಗಿನ ಸರ್. ಪ್ರತಿಯೊಂದು ಆಶೆ ಆಗ್ಬೇಕಿನ ಹುಡುಗಿನೇ, ಪ್ರತಿಯೊಂದು ಆಶೆ ಹುಡುಸಾಳ ಸರ್ ನಂಗೆ. ನಾನ್ ಏನೇ ಆದ್ರೂ ಯಾರ ಬಗ್ಗೆ ಏನು ತಲೆ ಕಟ್ಸೋಲ್ಲ, ನಂಗ್ ಬೇಕು ಇಷ್ಟೇ ಸರ್. ಎಷ್ಟು ವರ್ಷ ಅಂದ್ರೆ ನಿಮಗಿಂತ ಎಷ್ಟು ವರ್ಷ ಚಿಕ್ಕವರು ಸರ್? ಅವಳಿಗೆ ಇವಾಗ ರೀಸೆಂಟ್ ಆಗಿ 20 ನಡೀತೆ ಸರ್. ಅಂದ್ರೆ ಇದೊಂದು 5 ವರ್ಷದ ಹಿಂದಿನ ಕಥೆನಾ? ಸರ್ ಇಲ್ಲ ಸರ್, ಇವಾಗ ರೀಸೆಂಟ್ ಆಗಿ 6 ತಿಂಗಳು ಆಯ್ತು ನಮ್ಮಿಬ್ರು ಬ್ರೇಕಪ್ ಆಗಿ. ಓಕೆ, ಬಟ್ ಶುರುವಾದಾಗ ಆಕೆ ಒಂದು 17-16 ವಯಸ್ಸಾ? ಹಾ ಸರ್, ಇನ್ನು ಹೈಸ್ಕೂಲ್ ಹೋಗ್ತಾ ಇದ್ದ ಸರ್. ಆ ಟೈಮ್ ಹೆಣ್ಮಕ್ಳು ವಿಚಾರದಲ್ಲಿ ಮುಂದುವರಿಯೋದು ನಿಂದ ಯಾವ ನ್ಯಾಯನಪ್ಪ? ಇಲ್ಲ ಸರ್, ಅವಳು ಇವಾಗ 10th ಹೋಗ್ತಾ ಇದ್ರಿ ಸರ್. ಅವಾಗ ಹೋದಾಗ ಅದೇ ಸರ್ ಮೆಜಾರಿಟಿ ಈಗ ಅದು ಆದ್ಮೇಲೆ 2 ವರ್ಷ ಲವ್ ಮಾಡಿದ್ರಲ್ಲ. ಇವಾಗ ಡಿಗ್ರಿ ಆದ್ಮೇಲೆ ಲವ್ ಮಾಡಿದ್ರಲ್ಲ ಸರ್. ಇವಾಗ ಆಯ್ತು, ಅವಾಗೇನೋ ಆಕಿನ್ ವಯಸ್ಸು ಕಮ್ಮಿ ಜಾಸ್ತಿ ಅಷ್ಟು ಗೊತ್ತಾಗಲ್ಲ ಅಂತ ಬಿಟ್ಬಿಡ್ಬೋದಿತ್ತು ಸರ್. ಅವಾಗಲೇ ಬಿಟ್ಟು ಹೋದ್ರೆ ಬಿಟ್ಬಿಡ್ತಿದ್ದೆ. ಅದ್ ಬಿಟ್ಟು ಇವಾಗ ಇವಾಗ ನೋಡಿ ಸರ್, ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಹೋಗ್ತಾ ಇದ್ದಾಳೆ ಈಗ ಅವರು. ಸೆಕೆಂಡ್ PUC ಮುಗಿತು. ಸೆಕೆಂಡ್ PUC ಮುಗಿದ ತಕ್ಷಣ ಒಂದು ವರ್ಷ ಸೀಟ್ ಸಿಗಲಿಲ್ಲ ಅಂತ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿದ್ರು. ಈ ವರ್ಷ ಡಿಗ್ರಿ ಇವಾಗ ನೋಡಿ ಸರ್ ಎಲ್ಲ ಕಾಲೇಜ್ ಬಿಟ್ಟು ಎಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಇಲ್ಲಿಗೆ ಕೆಲಸ ಮಾಡ್ತಾ ಇದ್ದಾಳೆ ಸರ್, ಯಾವ್ದೋ ಒಂದು ಮೋಟಲ್ ಕೆಲಸ ಮಾಡ್ತಾ ಇದ್ದಾಳೆ. ನಾ ಹೇಳ್ದೆ ಅವಳಿಗೆ, ಬೇಡ ಕೆಲ್ಸಕ್ಕೆ ಹೋಗ್ಬೇಡ ನೀನು, ಯಾವ್ದಾದ್ರು ಒಂದು ಕಂಪ್ಯೂಟರ್ ಕ್ಲಾಸ್ ಹೋಗು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕ್ಲಾಸ್ ಯಾವ್ದಾದ್ರು ಕ್ಲಾಸ್ ಹೇಳು, ನಿಂಗೆ ಏನ್ ಬೇಕು. ನಾನು ಎಲ್ಲಾ ತರಾನು ಸರ್ ಅವಳಿಗೆ ಎಲ್ಲಾ ತರಾನು ಹೇಳಿದೆ ನಾನು.
ನಂಗ್ ಬಟ್ ಅವ್ನ್ ಬಿಟ್ಟು ಕೊಡಕ್ ನನ್ಗೊಂದ್ ಮನ್ಸೇ ಇದಿಲ್ಲ ಸರ್. ಬಟ್ ಈಕಿ ನಂಗೆ ಅಷ್ಟೆಲ್ಲಾ ಹೇಳಿ ನಂಗೆ ಹೆಂಗ್ ಬಿಟ್ಟು ಹೋದ್ರು ಅಂತ ಅರ್ಥನ ಆಗ್ತಾ ಇಲ್ಲ ಸರ್ ಇವಾಗಾದ್ರೂ. ಬಟ್ ಆ ಸಮಯದಲ್ಲಿ ಆಕೆ ಕಾರಣ ಅಂದ್ರೆ ಮನೆಯಲ್ಲಿ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಅಂತ. ಹಾ ಸರ್, ಮನೇಲಿ ಹಿಂಸೆ ಕೊಡ್ತಿದ್ದಾರೆ ಅಂತ. ನಿಮಗೆ ಗೊತ್ತಿತ್ತ ವಿಷಯ? ಸರ್ ಮನೆಗೆ ಗೊತ್ತಿತ್ತು ಸರ್, ಅವಾಗಲೇ ಗೊತ್ತಿತ್ತು ಸರ್. ಅವಾಗ ಅವ್ರ ಮನೆಯವರು ಒಂಚೂರು ಅವಾಗಲೇ ಗೊತ್ತಾಗಿ ಅವಾಗ ನಾನ್ ಬಿಡಿಸಿದ್ರೆ ನಾನ್ ಬಿಟ್ಟು ಹೋಗಿದ್ದೆ ಸರ್. ಅಲ್ಲ, ನಾನು ಹೇಳಿದ್ ನಿಮ್ಮ ಮನೆಯವ್ರಿಗೆ ಗೊತ್ತಿತ್ತ ಅಂತ. ಹಾ ಸರ್, ಎಲ್ಲರಿಗೂ ಗೊತ್ತು ಸರ್, ನಮ್ಮ ಊರಲ್ಲೆಲ್ಲ ಗೊತ್ತು ಸರ್. ಬಟ್ ನಿಮ್ಮ ಮನೆಯವರು ಹೋಗಿ ಕೇಳಲಿಲ್ವಾ? ಇಲ್ಲ ಸರ್, ನಿಮ್ ಮನೇಲಿ ನಾನು ಈ ತರ ಆಗಿದೆ ಅಂತ ನಾನು ಹೇಳಿಲ್ಲ. ಸ್ವಲ್ಪ ದಿನ ಊಟ ಬಿಟ್ಟು ಅಡ್ಡಾಡ್ದಾಗನೇ ಗೊತ್ತಾಯ್ತು. ಅಮ್ಮ ಬಂದು ಏನ್ ಈ ತರ ಮಾಡತ್ತಿ ಅಂತ ಬೈದ್ರು. ಬೈದಾಗ ಆಮೇಲೆ ಫ್ರೆಂಡ್ಸ್ ಎಲ್ಲ ಕೂಡಿ ಒಂದ್ ಸ್ವಲ್ಪ ದಿನ ಬೇರೆ ಬೇರೆ ಕಡೆ ಸುತ್ತಾಡಕ್ ಕರ್ಕೊಂಡು ಹೋದ್ರು ಸರ್. ಬಟ್ ಅವ್ಳು ಬಿಟ್ಟು ಹೋದಾಗ ಬಾಳ ಡಿಪ್ರೆಷನ್ ಹೋಗಿದೆ ಸರ್ ನಾನು. ನನ್ ಫ್ರೆಂಡ್ಸ್ ಎಲ್ಲ ಕೂಡಿ ಆಮೇಲೆ ಒಂಚೂರು ಸ್ವಲ್ಪ ದಿನ ಆ ಕಡೆ ಎಲ್ಲ ಟೂರ್ ಕರ್ಕೊಂಡು ಹೋದ್ರು ಸರ್. ಸ್ವಲ್ಪ ದಿನ ಬೇರೆ ಕಡೆ ಸುತ್ತಾಡಕ್ ಕರ್ಕೊಂಡು ಹೋದ್ರು ಒಂದ್ 15 ದಿನ. ಅದು ಆದ್ಮೇಲೆ ರಿಕವರ್ ಆಗ್ತೇನೆ ಅಂತ ಅನ್ಕೊಂಡೆ ಸರ್. ಅದು ಇವಾಗಾದ್ರೂ ಆ ನೆನಪಿಂದ ನಂಗೆ ಹೊರಗೆ ಬರಕ್ ಆಯ್ತಾ ಇಲ್ಲ. ಬಟ್ ಈಗಾದ್ರೂ ನಂಗೆ ಮೊನ್ನೆ ಸರ್ ಇವಾಗ ನೋಡಿ ರೀಸೆಂಟ್ ಆಗಿ ನಾನು ಗೋವಾ ಹೋಗಿದ್ದೆ. ಅದು ವಿಧಿ ಆಟೋ ಏನೋ ಗೊತ್ತಿಲ್ಲ ಸರ್. ನೋಡಿ ಬಿಟ್ಟು ಹೋದ ಹುಡುಗಿನೇ ಲಾಸ್ಟ್ ಮೂಮೆಂಟ್ ಎದುರುಗಡೆ ಬಂದಾಗ ಹೆಂಗ್ ಅನ್ಸುತ್ತೆ ಸರ್. ಅವರು ಗೋವಾಗ್ ಬಂದಿದ್ರ? ಹಾ ಸರ್, ಇಲ್ಲ ಸರ್, ಅವ್ರು ಇರೋದೇ ಗೋವಾದಲ್ಲಿ. ನಾನ್ ಗೋವಾಕ್ ಹೋಗಿದ್ದೆ ಸರ್ ಅವತ್ತು. ಸುಮ್ನೆ ಏನೋ ಆಶಾನಾಕ ಯಾವ್ದೋ ಒಂದು ಮಾಟ್ಗೆ ಕೆಲಸ ಬಟ್ಟೆ ತರಕಂತ ಹೋಗಿದ್ದೆ ಸರ್ ನಾನು. ನೋಡಿದ್ರೆ ಅವ್ರು ಅದೇ ಮಾಟಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸರ್. ಮಾತಾಡ್ಸಿದ್ರ? ಇಲ್ಲ ಸರ್, ಮಾತಾಡಂಗ ಆಗಿಲ್ಲ ಅಂತ ಸರ್. ಅವರು ಅಲ್ಲಿಂದ ಹೊರಟೋದ್ರ? ಅವರು ಅಲ್ಲಿಂದ ಹೊರಟೋಗ್ಬಿಟ್ರು ಸರ್. ಅಲ್ಲಿಂದ ಹೊರಟೋದಾಗ ನನ್ಗೆ ಯಾವ ತರ ಆಯ್ತು ಗೊತ್ತ ಸರ್. ಇಲ್ಲಿ ಮಠ ಬಂದ್ರು ನನ್ ಮಾತಾಡ್ಲಿಲ್ಲಲ್ಲ. ಏನ್ ನಾನು ಅಂತ ತಪ್ಪು ನಾನೇನ್ ಮಾಡ್ದೆ? ಇನ್ನಕ್ಕಾದ್ರೂ ಕಾಡ್ತಾ ಇದೆ ಸರ್ ನಂಗೆ. ನಾನ್ ಏನು ತಪ್ಪು ಮಾಡಿಲ್ಲ, ನಾನ್ ಏನ್ ತಪ್ಪು ಮಾಡಾರ್ದೆ ನನ್ ಬಿಟ್ಟು ಹೋದ್ರಲ್ಲ ಅಂತ ಸರ್. ಎಷ್ಟು ಎಂತ ಸ್ಥಾನ ಕೊಟ್ಟಿದೆ ಗೊತ್ತಾ ನಾನು. ಚೆನ್ನಾಗುತ್ತೆ ಸರ್ ಹೇಳ್ಕೊಳಕ್ಕೆ. ಅರ್ಥ ಆಗುತ್ತಪ್ಪ. ಈ ಸಮಯದಲ್ಲಿ ನೋಡಪ್ಪ, ಒಂದಷ್ಟು ಸತ್ಯಗಳನ್ನು ನೀನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾನೇನು ತಪ್ಪು ಮಾಡಿದೆ ಅಂತ ಆಗ್ಲಿಂದ ಕೇಳ್ತಿದೆಯಲ್ಲಪ್ಪ. ನಿಂದೇ ಆದ ಒಂದಷ್ಟು ತಪ್ಪುಗಳು ಖಂಡಿತ ಇದ್ದಾವೆ. ನೀ ಅದನ್ನು ಕೇಳುವ ಮನಸ್ಥಿತಿ ಇದ್ರೆ ನಾನು ಖಂಡಿತ ನಿನಗೆ ಹೇಳ್ತೀನಿ. ಫೈನ್, ಬೇಜಾರು ಮಾಡ್ಕೊಳ್ಬೇಡ. ಈಗ ಯಾವ ಹೆಣ್ಣುಮಗಳು ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಕಾರಣ ಹೇಳದೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೋಡಪ್ಪ, ಇಲ್ಲಿ ನಾನು ನೋಡಿರೋ ಸಾವಿರಾರು ಜನರ ಕಥೆಗಳಲ್ಲಿ ಈ ಹೆಣ್ಣುಮಕ್ಳು ವಿಚಾರವಾಗಿ ಯಾಕೆ ಹೆಣ್ಣುಮಕ್ಳು ಇಷ್ಟೊಂದು ನಂಬಿಸಿ ಮೋಸ ಮಾಡ್ತಾವ್ರೆ, ಅಥವಾ ನನಗೆ ತುಂಬ ಸರಿ ಅನಿಸಿದೆ. ಆ ರೇಷಿಯೋ ಇದೆಯಲ್ಲ, ಯಾರು ಗಂಡ ಹೆಣ್ಣು ಮಕ್ಕಳಲ್ಲಿ ಯಾರು ಹೆಚ್ಚು 100 ಜನದಲ್ಲಿ 80 ಜನ ಹೆಣ್ಣುಮಕ್ಳಿಗೆ ಮೋಸ ಮಾಡ್ತಿದ್ದಾರಲ್ಲ. ಯಾಕೆ ಅಂದಾಗ ನನಗೆ ಉತ್ತರ ಸಿಕ್ಕಿದ್ದೇನೆಂದರೆ, ನೋಡಪ್ಪ, ಆ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಬೆಳೆಸಬೇಕಾದ್ರೆ ಅದು ಇಲ್ಲಿ ನೋಡಿ, ಇಲ್ಲಿ ಅಂತ ಎಡವಟ್ಟಾಗುತ್ತೆ ಅಂದರೆ, ಈಕೆನೂ ಕೆಲಸದಲ್ಲಿದ್ದು ಆತನೂ ಕೆಲಸದಲ್ಲಿದ್ದು, ಇಬ್ರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು, ಇಬ್ರು ಅವ್ರ ಜೀವನ ಅವ್ರು ನೋಡ್ಕೊಳ್ಳೋ ಹಂತದಲ್ಲಿ ಅಲ್ಲೆಲ್ಲೋ ಕೆಲಸದ ಪರಿಚಯ ಆದ್ರು, ಪ್ರೀತಿ ಮಾಡಿದ್ರು, ಮನೆಯವ್ರನ್ನ ಒಪ್ಸಿದ್ರು, ಮದುವೆ ಆದ್ರು. ಈ ಮೆಚೂರ್ಡ್ ಪ್ರೀತಿಗಳು ಅಂದರೆ ಸ್ವಲ್ಪ ಪ್ರಬುದ್ಧ ಪ್ರೀತಿಗಳು, ಅವಕ್ಕಿಂತ ಬ್ಯಾಕ್ಗ್ರೌಂಡ್ ಇರಲ್ಲ, ಅಥವಾ ಇಂಥ ಬ್ರೇಕಪ್ ಸ್ಟೋರಿಗಳಿಗೆ ಅವು ಬರಲ್ಲ. ಯಾಕಂದ್ರೆ ಅವು ಒಂದು ಹಂತಕ್ಕೆ ಬಂದಿದ್ದು, ಆಮೇಲೆ ಬಿಡು ಇನ್ನೇನು ಇವರೇ ಕೆಲಸ ಮಾಡ್ಕೊಂಡು ಇವರು ಚೆನ್ನಾಗವ್ರೆ, ಇನ್ನೂ ಯಾರ್ದು ಹಂಗಿನಲ್ಲಿ ಅಥವಾ ಯಾರ್ದು ನನಗೆ 10 ರೂಪಾಯಿ ಬೇಕು ಅಂದರೂ ಯಾರ ಹತ್ರನೂ ಅಪ್ಪ ಅಮ್ಮನ ಹತ್ರನೂ ಕೇಳೋ ಪರಿಸ್ಥಿತಿಲಿ ಇದ್ದಾಗ ನಾನು ಪ್ರೀತಿ ಪ್ರೇಮ ಅಂದರೆ ಇನ್ನೂ ನೀನು ಬದುಕೋಕೆ ನಮ್ಮ ಹತ್ರ ಬೇಡ್ತಾ ಇದೀಯ, ಇನ್ನು ಯಾವಳನ್ನೋ ಕರ್ಕೊಂಬಂದು ನೀನು ಹೆಂಗೆ ಬದುಕಿಸ್ತೀಯ ಅಂತಾರೆ. ಹೌದಲ್ಲಪ್ಪ? ನಿಜ ತಾನೆ? ಅಂದರೆ ಇಬ್ಬರು ಕೆಲಸ ಮಾಡ್ತಾ ಪ್ರೀತಿ ಮಾಡಿ ಮನೆಯಲ್ಲಿ ಒಪ್ಪಿಸಿ ಅದು ಒಂದು ಕಡೆ. ಇಲ್ಲಿ ನಿಮ್ಮಂಥವ್ರ ಬದುಕಲ್ಲಿ ಇಲ್ಲಿ ಏನಾಯಿತು, ಇಂಥವ್ರೇ ಬರೋ 80 ಕೇಸ್ಗಳು ಬರೀ ಇಂಥವೇ. ಎಂಥವು? ಆ ಹುಡುಗಿ ಹೈಸ್ಕೂಲು, ಆ ಹುಡುಗಿ PUC, ಆ ಹುಡುಗಿ ಇನ್ನೂ ಕಾಲೇಜು. ಅಂದರೆ ಅವರ ಅಪ್ಪ ಅಮ್ಮನ ನಂಬಿ ಇನ್ನೂ ಜೀವನ ಮಾಡ್ತಿದ್ದಾರೆ. ಅವರು ವಯೋಸಹಜವಾಗಿ ವಯಸ್ಸಿನ ಮದ ಏರಿ ಯಾವುದೋ ಸುಖದ ಆಸೆಗೆ ಬಿದ್ದು ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೇನೆ
ಐ ಲವ್ ಯು ಟು ಹಿಂಗೆ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಬಟ್ ಎಂದೋ ಒಂದು ದಿನ ನನಗೆ ಇಂಥದ್ದೊಂದು ಸ್ಥಿತಿ ಬರುತ್ತೆ, ನಾನು ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ಈ ಕಾಲೇಜು ಟೈಮನ್ನು ಅಥವಾ ಈ ಸ್ವತಂತ್ರವನ್ನು ನನಗಿನ್ನೂ 19 ವರ್ಷ 18 ವರ್ಷ 20 ವರ್ಷ 21 ವರ್ಷ ಅಪ್ಪ ಅಮ್ಮನನ್ನು ನಂಬಿ ಆಚೆ ಕಳಿಸ್ತಾ ಇದ್ದಾರೆ. ಅಯ್ಯೋ, ನಿಮ್ಗವರು ಐ ಲವ್ ಯು ಅಂತ ಹೇಳಿರೋದು, ಮಾತಾಡಿರೋದು, ಎಕ್ಸ್ಪ್ರೆಸ್ ಮಾಡಿರೋದು ಇವೆಲ್ಲವೂ ಕೂಡ ಒಂದು ವಯೋಸಹಜವಾದ ಒಂದು ಕಾಮನೆಗಳೇ ಹೊರತುಪಡಿಸಿದ್ರೆ ಅದಕ್ಕೊಂದು ಪ್ರಬುದ್ಧತೆ ಯಾವಾಗ ಅಂದರೆ, ಅಮ್ಮ ನಾನು ಇಂಥ ಹುಡುಗನ ಪ್ರೀತಿಸ್ತಾ ಇದ್ದೀನಿ, ಅಮ್ಮ ನನಗಿಂಥ ಹುಡುಗ ಇಷ್ಟ ಆಗಿದ್ದಾನೆ, ಅಮ್ಮ ಈಗ ಹೇಳಿ ನಾನು ಮುಂದುವರಿಯೋದು ಬೇಡ. ಯಾವಾಗ ನನ್ನ ಅಪ್ಪ ಅಮ್ಮನನ್ನು ಒಪ್ಪಿಸಿ ಅಥವಾ ಅಪ್ಪ ಅಮ್ಮನಿಗೆ ಗೊತ್ತಿದ್ದು ಅಪ್ಪ ಅಮ್ಮನ ಸಮ್ಮತಿ ತೆಗೆದುಕೊಂಡು ಮುಂದುವರಿಯೋ ಹೆಣ್ಮಕ್ಳು ಮಾತ್ರ ನಿಮ್ಮ ಜೀವನದಲ್ಲಿ ಉಳಿತಾರಪ್ಪ. ಅದನ್ನೇ ಅರೇಂಜ್ ಮ್ಯಾರೇಜ್ ಅಂತ ಕರೀತಾರೆ. ರಾತ್ರಿ ವಾಟ್ಸಪ್ ಅಲ್ಲಿ ಮಾತ್ರ ಪ್ರೀತಿ ಇದ್ದು ಬೆಳಿಗ್ಗೆ ಎಲ್ಲ ಚಾಟ್ಗಳನ್ನ ಡಿಲೀಟ್ ಮಾಡಿ ಬೆಳಿಗ್ಗೆ ಆ ನಂಬರ್ ಬ್ಲಾಕ್ ಮಾಡಿ ಮತ್ತೆ ರಾತ್ರಿ ಬ್ಲಾಕ್ ಓಪನ್ ಮಾಡು, ಇವೆಲ್ಲ ಚಾಟಿಗಷ್ಟೇ ಸೀಮಿತ ಹೊರತು ಸಂಸಾರಕ್ಕಲ್ಲ. ಹೌದಲ್ಲಪ್ಪ? ಒಂದ್ ದಿವಸಕ್ಕೆಲ್ಲೋ ಟ್ರಿಪ್ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಅರ್ಹತೆ ಈಕೆಯಲ್ಲಿದೆಯೇ ಹೊರತು ಒಂದು ಇಡೀ ಸಂಸಾರದಲ್ಲಿ ಕಷ್ಟ ಸುಖದಲ್ಲಿ ಬಡತನ ಸಿರಿತನದಲ್ಲಿ ಜೊತೆ ಇರ್ಲಿಕ್ಕೆ ಅದು ಅಂತ ಹೆಣ್ಮಕ್ಳು ಬೇರೆ, ಅವ್ರು ಹಿಂಗಿರಲ್ಲ. ನೀನೇ ವಾಟ್ಸಪ್ ಮಾಡಿದ್ರು ರಾತ್ರಿ ಎಷ್ಟೊತ್ನಾಗ ಏನ್ ಮಾತಾಡೋದು ಮದುವೆಗೆ ಮುಂಚೆ ಮಡ್ಗು, ಇದು ಒಳ್ಳೇದಲ್ಲ ಹಂಗೆ ಹೇಳೋರ್ ಸಂಸಾರಸ್ಥರು 12 ಗಂಟೆ ತನಕ 1 ಗಂಟೆ ತನಕ ನಿನ್ನ ಇಬ್ರಿಸ್ಕೊಂಡು ಎಚ್ಚರ ಮಾಡಿಕೊಂಡು ಕೂತ್ಕೊಳ್ಳೋರು. ಸಂಸಾರಕ್ಕೆ ಅದಕ್ಕೆ ಬೇರೆದೇ ಆದ ಒಂದು ತೂಕದ ವ್ಯಕ್ತಿತ್ವ ಬೇಕಪ್ಪ. ಅದೆಲ್ಲ ಈ ಅಪ್ಪ ಅಮ್ಮಂಗೆ ಗೊತ್ತಿಲ್ದೇನೆ ರಾತ್ರಿ ಮೆಸೇಜ್ ಮಾಡೋದು, ಕಡಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಯಾರು ಗೌರ್ಮೆಂಟ್ ಕೆಲಸ ಇಟ್ಕೊಂಡು ಹೋಯ್ತಾರೆ. ನಾನು ತುಂಬಾ ಜನ ನೋಡಿದ್ದೀನಪ್ಪ. ಅದಕ್ಕೆ ನಾನು ಹೇಳೋದು, SSLC PUC ಡಿಗ್ರಿ ಇಲ್ಲಿ ಓದ್ತಾ ಇರೋ ಹೆಣ್ಣು ಮಕ್ಕಳು ವಿಚಾರದಲ್ಲಿ ನೀವೇನೇ ಕನಸು ಕಟ್ಕೊಂಡ್ರು ಕೂಡ ಅದು ಸಾಧ್ಯವಾಗಲ್ಲ. ಏನೇ ಇವತ್ತು ನಿನಗಿರೋ ಬುದ್ಧಿ ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೀನಿ, ಆ ಚಿಕ್ಕ ಮಕ್ಕಳು ಅಥವಾ ಇನ್ನೂ ಅವ್ರ ತಂದೆ ತಾಯಿ ಆಸರೆಯಲ್ಲಿರೋ ಆ ಹೆಣ್ಮಕ್ಳು ವಿಚಾರವಾಗಿ ನೀವು ಮುಂದುವರೆದಿದೆ ತಪ್ಪು ಅನ್ನೋದಾದ್ರೆ ಆಸೆ ಹುಡ್ಸೋದೇನಯ್ಯ ಅದು? ಇವನ್ ನಿನ್ನ ಮನೆಯಲ್ಲಿರೋ ಯಾವುದು ನಿನ್ನ ತಂಗಿನೋ ಅಕ್ಕನೋ ಯಾರೋ ಒಬ್ರು ಹೆಣ್ಮಗಳು ಇನ್ನು 10ನೇ ಕ್ಲಾಸ್ ಓದ್ತಿದ್ದಾಳೆ, ಮತ್ತೆ ಆಕೆಗೆ ಬೇರೆ ಯಾವ್ದೋ ಲವರ್ ಇದ್ದಾನೆ ಅಂತ ಗೊತ್ತಾದಾಗ ನೀನೊಬ್ಬ ಅಣ್ಣನಾಗೋ ತಮ್ಮನಾಗೋ ಅಯ್ಯೋ ಇವಳು ಬದುಕು ಹಿಂಗೆ ಬೀದಿ ಪಾಲ್ ಹಾಕ್ಬಿಡುತ್ತೆ, ಯಾರೋ ಒಬ್ಬ ಹಾಳು ಮಾಡಿ ಬಿಸಾಕ್ಬಿಡ್ತಾನೆ ಇವಳನ್ನ ಅಂದ್ಕೊಂಡು ಅವಳನ್ನ ಕಾಪಾಡ್ಲಿಕ್ಕೆ ಅವಳನ್ನ ಆ ಲವ್ವಿನಿಂದ ಬಿಡಿಸ್ತೀಯೋ ಇಲ್ವೋ? ಹೌದಲ್ಲಪ್ಪ? ನಿನ್ನ ಮನೆ ಹೆಣ್ಣು ಮಕ್ಕಳಿಗೆ ನೀನು ಹೇಗೆ ಕಾವಲೋ ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಅಯ್ಯೋ ಬಿಟ್ರೆ ಇವಳಿ ಹಿಂಗೆ ಹೋಗಿ ನೀನು ಚೆನ್ನಾಗಿ ನೋಡ್ಕೊಳ್ಬೋದು. ಬಟ್ ನೀನು ಒಳಗಡೆ ಇಳಿದು ಯೋಚನೆ ಮಾಡೋ ಅವಕಾಶ ಶಕ್ತಿ ಆ ತಂದೆ ತಾಯಿಗಿಲ್ಲ. ಅವ್ರ ಮಗಳು ಮುಖ್ಯ ಅಷ್ಟೇ. ಆ ತಂದೆ ತಾಯಿಗೆ ನಾನು ಫಸ್ಟ್ ಏನ್ ಹೇಳಿದ್ದೆ ಸರ್, ಅವ್ರ ಅಮ್ಮನಿಗೆ ನಾನು ಕಾಲ್ ಮಾಡಿ ಹಿಂಗ ಬೇಡ ನೀನ್ ಏನ್ ಈ ತರ ಮಾಡ್ತಾ ಇದೆಯಲ್ಲ ಅಂತ ಅವ್ರ ಮಮ್ಮಿ ನಂಗೆ ಕೇಳಿದೆ ಸರ್. ಫೋನ್ ಮಾಡಿ ಕೇಳಿದಾಗ ಅವ್ರ ಮಮ್ಮಿಗೆ ಹೇಳಿದೆ ಸರ್ ನಾನು, ಇಲ್ಲ ನಂಗ ಅಶ್ವಿನಿಂಗ್ ಆಕಿನ್ ಬಿಟ್ಟಿರಕ್ಕಾಗಲ್ಲ ನಂಗ. ಈಗ ಅಕ್ಕಿನೂ ಕೇಳ್ರಿ ಬೇಕಾದ್ರ, ಆಕಿ ನನ್ ಬಿಟ್ರೆ ನಾನು ಬಿಡ್ತೀನಿ, ಅವಳನ್ನ ಅಷ್ಟ ಹಚ್ಕೊಂಡ ನಾ ಬಿಟ್ರೆ ಆಗಿ ಏನಾದ್ರು ಮಾಡ್ಕೋತಾಳ ಅನ್ನೋ ಭಯ ನಂಗೆ ಸರ್. ನಾನೇನಾದ್ರು ಸಡನ್ ಆಗಿ ಆಕಿನ್ ಬಿಟ್ರೆ ಆಕಿ ಏನಾದ್ರು ಮಾಡ್ಕೋತಾಳ ಅನ್ನೋ ಭಯ ಸರ್ ನಂಗೆ. ನಾನು ಅವಳು ಕಾಳಜಿ ಮಾಡಿದ್ದೀನಿ ಹೊರತಾಗಿ ಸರ್ ನನ್ ಬಗ್ಗೆ ನಾನು ಯಾವತ್ತೂ ಕೇರ್ ಮಾಡಿಲ್ಲ ಸರ್. ನೋಡಪ್ಪ, ಇಲ್ಲೇ ಒಬ್ಬ ಪ್ರೇಮಿಯಾಗಿ ಹುಚ್ಚು ಪ್ರೇಮಿಯಾಗಿ ನೀವು ಮಾಡ್ಕೊಳ್ಳೋ ತಪ್ಪು. ನಿಮಗೀಗ ದುಃಖ ಇರೋದು ಯಾರೋ ನಿಮ್ಮಿಂದ ದೂರ ಆದ್ರು ಅಂತ ಅಲ್ಲ, ನನ್ನದು ಅಂತ ಅಂದ್ಕೊಂಡಿದ್ನಲ್ಲೋ ಯಾವುದೋ ಒಂದು ಅದು ನನ್ನಿಂದ ದೂರ ಆಯ್ತು ಅಂತ. ಹೌದಲ್ಲಪ್ಪ? ಅಂದ್ರೆ ಆಕೆ ಒಂದು ಹೆಣ್ಣುಮಗಳಾಗಿ ಮಾತ್ರ ನಿಮಗೆ ಅಯ್ಯೋ ಬಿಡಪ್ಪ ಅದು ಒಂದು ಹೆಣ್ಣುಮಗಳು ಅಂದ್ಕೊಂಡಿದ್ರೆ ನಿಮಗೆ ದುಃಖ ಆಗ್ತಿರ್ಲಿಲ್ಲ. ಅದು ನಂದು ಅಂತ ಅಂದ್ಕೊಂಡಿದ್ಯಾ? ಹೌದಲ್ಲ? ಮೊದಲು ಒಬ್ಬ ಮಗನಾಗಿ ನೀನು ನಿನ್ನ ತಂದೆ ತಾಯಿಗೆ ತಲೆ ತಗ್ಸೋ ಕೆಲಸ ಮಾಡಬೇಡ. ನೀನು ಪ್ರೀತಿ ಮಾಡೋದ್ರಿಂದ ಅವ್ರು ತಲೆ ತಗ್ಗಿಸ್ಬಿಡ್ತಾರೆ ಅಂತ ಅಲ್ಲ, ಬಟ್ ನೀನೊಬ್ಬ ರಾಂಗ್ ವ್ಯಕ್ತಿನ ಒಬ್ಬ ರಾಂಗ್ ಪರ್ಸನ್ ಚೂಸ್ ಮಾಡಿದಾಗ ಸಹಜವಾಗಿ ನೀವು ಎಲ್ಲರೂ ಸಾಲಾಗ ನೀನು ತಲೆ ತಗ್ಸುವಂತೆ ಮಾಡ್ತಾರ ಅವರು.
ಆದ್ರೆ ನಾನು ನಿಮ್ಗೆ ಹೇಳೋದಪ್ಪ, ಈಗ ನೀನು ಅದರಿಂದ ರಿಕವರ್ ಆಗೋದು ಆಗದೆ ಇರೋದು ಅಂತಿಮವಾಗಿ ಇದು ನಿನ್ನ ಬದುಕು. ಆದರೂ ನಾಳೆ ಯಾವುದೋ ಒಂದು ಹೆಣ್ಣುಮಗಳು ನಿನ್ನ ಜೀವನದಲ್ಲಿ ಬರಬೇಕು, ನಿನ್ನ ಜೀವನದಲ್ಲಿ ಹೆಂಡತಿಯಾಗಿ ಸಂಗಾತಿಯಾಗಿ ಚೆನ್ನಾಗಿರಬೇಕು ಅಂದರೆ ಇವತ್ತು ಸ್ವಲ್ಪ ಬ್ಯಾಚುಲರ್ ಆಗಿದ್ದಾಗ ನೀನು ಹೆಂಗಿದ್ದೆ ಅನ್ನೋದು ಮುಖ್ಯ. ಇವತ್ತು ನಾನು ಎಷ್ಟೋ ಸಂಬಂಧಗಳು ನೋಡ್ತಾ ಇದ್ದೀನಿ. ಸರ್, ಇವನಿಗೂ ಮದುವೆ ಮುಂಚೆ 1000 ಇತ್ತು ಸರ್, ನನಗೂ 1000 ಇತ್ತು ಸರ್, ಈಗ ನನ್ನ ತಪ್ಪು ಅನ್ನೋದಾದ್ರೆ ಇವನು ತಪ್ಪು ಸರ್. ತಾಳಿ ಕಟ್ಟಿಸಿಕೊಂಡ ಹೆಂಡತಿ ನಿನಗೊಂಚೂರು ಗೌರವ ಕೊಟ್ಟು ನಿನ್ನನ್ನು ಅತ್ಯಂತ ಘನತೆಯಿಂದ ಗೌರವದಿಂದ ಕಾಣಬೇಕಂದ್ರೆ ನೀನು ಸ್ವಲ್ಪ ಈ ಬ್ಯಾಚುಲರ್ ಆಗಿದ್ದ ಸಮಯದಲ್ಲಿ ಸ್ವಲ್ಪ ಅದ್ಬಸ್ತಲ್ಲಿರ್ಬೇಕಪ್ಪ. ಆ್ಯಂಡ್ ಇದೇ ವಿಚಾರ ನೀನಿನ್ನೂ ಭಾಳ ದೊಡ್ಡ ಮಟ್ಟಕ್ಕೆ ಹಚ್ಚಿಕೊಂಡು ಇಲ್ಲ ನಾನು ಸತ್ತೇ ಹೋಗ್ತೀನಿ ಅಂತ ಹೋದರೆ ನಿನ್ನ ಅಪ್ಪ ಅಮ್ಮನನ್ನು ಅನಾಥ ಮಾಡಿ ಹೋಗ್ತೀಯಲ್ಲಪ್ಪ ನೀನು. ಇಲ್ಲ, ಈಗ ಅಂತಿಮವಾಗಿ ನನ್ನದಲ್ಲದ ವಸ್ತುವಿಗೆ ಆಸೆ ಪಟ್ಟಿದ್ದು ನನ್ನ ತಪ್ಪು. ನಿಂದು ಅಂತ ಈಗ ಯಾರ್ದೋ ಸೈಟ್ ಹತ್ರ ಹೋಗಿ ದೊಡ್ಡ ಬಿಲ್ಡಿಂಗ್ ಹತ್ರ ಹೋಗಿ ಇದು ನಂದು ಅಂತ ಅಂದ್ಕೊಂಡು ನಾನು ಏನು ಬೇಕು ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಮನ್ಸಲ್ಲಿ ನಿಂದು ಅಂತ ಅಂದ್ಕೊಂಡ್ಬಿಟ್ರೆ ಅದು ನಿಂದ ಆಗಲ್ಲ. ಅದಕ್ಕೆ ಆದ ಒಂದು ಅರ್ಹತೆ, ಅದಕ್ಕೆ ಆದ ಒಂದು ಪ್ರೊಸೀಜರ್ ಇದೆ, ಹೌದಲ್ಲಪ್ಪ? ಆ ಹುಡುಗಿನ ಯಾರೋ ಎತ್ತಿದ್ದಾರೆ, ಯಾರೋ ಬೆಳೆಸ್ತಿದ್ದಾರೆ, ಯಾರೋ ಅವರ ಬೇಕು ಬೇಡಗಳು ನೋಡ್ತಿದ್ದಾರೆ, ನೀನು ಮಾತ್ರ ಇದು ನಂದು ಅಂದ್ಕೊಂಡ್ಬಿಟ್ರೆ ಅದು ನಿಂದ ಹೆಂಗಾಗ್ಬಿಡುತ್ತೆ? ಯಾವುದು ನಿಂದೋ ಅಥವಾ ಯಾವುದು ನಿನ್ನ ಹೆಸರಲ್ಲಿದೆಯೋ, ಯಾವುದು ನಿನ್ನಿಂದ ನಿಯಂತ್ರಿಸಲ್ಪಡುತ್ತೋ ಅಥವಾ ಯಾವುದಕ್ಕೆ ನೀನು ಮಾಲೀಕನೋ ಅದ್ರ ಮೇಲೆ ಆಸೆ ಪಡು. ಆಗ ದುಃಖ ಆದರೆ ಉಖಣಪ್ಪ ಅಳು ಅಂತ ನಾನು ಹೇಳ್ತೀನಿ. ಯಾವುದು ನಿಂದಲ್ವೋ, ಯಾವುದನ್ನು ನೀನು ನಿನ್ನ ಹೆಸರಿಗೆ ಬರೆಸ್ಕೊಂಡಿಲ್ವೋ ಅಥವಾ ಯಾವುದ್ರ ಮೇಲೆ ನಿನಗೆ ಅಧಿಕಾರ ಇಲ್ವೋ ಅದು ನನಗೆ ಸಿಗ್ಲಿಲ್ವಲ್ಲ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಅಷ್ಟೇ. ದುಡಿ, ಸಂಪಾದನೆ ಮಾಡು. ಆ್ಯಂಡ್ ಜಗತ್ತಲ್ಲಿ ಕೋಟಿ ಕೋಟಿ ಜನ ಈ ವಿಚಾರದಿಂದ ನೊಂದು ಕೆಲವರು ಸತ್ತೋರಿದ್ದಾರೆ, ಕೆಲವರು ಸೋತೋರಿದ್ದಾರೆ, ಕೆಲವರು ಇದೇ ಪರಿಸ್ಥಿತಿಗಳನ್ನು ಬಳಸಿಕೊಂಡು ಛಲದಿಂದ ಬದುಕಿ ಒಂದು ಉತ್ತಮವಾದ ಬದುಕನ್ನು ಕಟ್ಕೊಂಡಿರೋರಿದ್ದಾರೆ. ಪ್ರೀತಿ ಮಾಡಿ ಮದುವೆಯಾಗಿ ಮಕ್ಕಳು ಮಾಡೋದೇ ಸಾಧನೆ ಅಲ್ಲ, ಅರ್ಥ ಆಯ್ತಲ್ಲಪ್ಪ? ದುಡಿ, ನಿನ್ನ ತಂದೆ ತಾಯಿ ಮುಖದಲ್ಲಿ ನಗು ತರಿಸು. ಇಂಥದ್ದು ವಿಚಾರದಲ್ಲಿ ನಾಳೆ ಆ ಹುಡುಗಿ ಈಗ ನಿನ್ನ ಹತ್ರ ತಂದೆ ತಾಯಿ ಗೊತ್ತಿಲ್ಲದಂಗೆ ಅಥವಾ ತಂದೆ ತಾಯಿ ಹೇಳಿದ್ರು ಕೂಡ ನಿನ್ನ ಹತ್ರ ಹಿಂಗೆ ಮುಂದುವರೆದ್ರು, ನಾಳೆ ಮದುವೆಯಾದ ಕಾಲದಲ್ಲಿ ಏನೋ ಈ ಬುದ್ಧಿನೇ ಮುಂದುವರೆದು ಆಕೆ ಗಂಡನ ಮನೆಗೆ ಹೋದ್ಮೇಲೂ ಈ ನಿನ್ನ ಸಂಪರ್ಕದಲ್ಲೂ ಇನ್ಯಾರ್ದು ಸಂಪರ್ಕದಲ್ಲೂ ಏನೋ ಒಂದು ತಮಾಷೆಗೆ ಮೆಸೇಜ್ ಮಾಡ್ಲಿಕ್ಕೆ ಹೋಗಿ ಸಿಗಾಕೊಂಡು ಅಂದರೆ ಕಡೆಗೆ ಆಕೆ ಏನು ತಪ್ಪು ಮಾಡಿದ್ರು ಸುತ್ತಾಡ್ಕೊಂಡು ನಿನ್ನ ಹತ್ರನೇ ಬರುತ್ತೆ. ನೀನು ಅವಾಗ ಅಯ್ಯೋ ಬಿಟ್ಬಿಡ್ರಪ್ಪ ನನ್ನನ್ನು ಅಂತ ನೀನು ಬಿಡೋಕೆ ಹೋದ್ರೆ ಅದು ಬಿಡಲ್ಲ. ಈಗ ಪುಣ್ಯ ಅದೇ ನಿನ್ನನ್ನು ಬಿಟ್ಟು ಹೋಗಿದೆ, ಇದನ್ನು ಸ್ವಲ್ಪ ಅರ್ಗಿಸ್ಕೊ, ನನಗೆ ಅರ್ಥ ಆಗುತ್ತೆ. ಆದರೆ ಈ ಡಿಪ್ರೆಷನ್ ಅಥವಾ ಈ ನೋವು ಅನ್ನೋದೇನಿದೆ, ಈ ಸಮಯದಲ್ಲಿ ನಿನ್ನ ವಯಸ್ಸೇನು, ನಿನ್ನ ಮನೆಯ ಪರಿಸ್ಥಿತಿ ಏನು, ನಿನ್ನ ಅಪ್ಪ ಅಮ್ಮ ಹೊರಗಡೆ ಯಾಕೆ ನಿನ್ನನ್ನು ಕಳಿಸಿದ್ದಾರೆ, ನೀನೀಗ ಹೇಗಿರಬೇಕು, ಈ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಹೋದವರು ಏನಾಗಿದ್ದಾರೆ, ಈ ಸಮಯದಲ್ಲಿ ನಾನು ಏನು ಮಾಡಬೇಕು, ನನ್ನ ಬದುಕನ್ನು ನೋಡಿಕೊಳ್ಬೇಕು, ಅಪ್ಪ ಅಮ್ಮ ತಲೆ ತಗ್ಗಿಸದ ಕೆಲಸ. ನೋಡಪ್ಪ, ನೀನು ಅವ್ರಿಗೆ ದುಡ್ದು ನಿಮ್ಮ ಅಮ್ಮಂಗೆ ಒಂದು ದೊಡ್ಡ ಸರ, ನಿಮ್ಮ ತಂದೆಗೆ ಒಂದು ದೊಡ್ಡ ಚೈನು, ಏನು ಮಾಡಿಸ್ತೇ ಹೋದ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಅವ್ರು ತಲೆ ತಗ್ಗಿಸ್ಬೇಡ, ತಲೆ ತಗ್ಗಿಸುವಾಗ ಮಾಡಬೇಡ. ಆ್ಯಂಡ್ ಇಲ್ಲಿ ಬಂದು ಅರ್ಧಕ್ಕೆ ಕಾರಣ ಹೇಳದೆ ಮೋಸ ಮಾಡಿ ಹೋದವ್ರಿಗಿಂತ ಅಥವಾ ನಿನ್ನ ತಂದೆ ತಾಯಿಗಿಂತ ಇವ್ರು ಯಾರು ಬಂದು ಮೋಸ ಮಾಡಿ ಹೋದವ್ರಿಗೆ ದೊಡ್ಡವರಾದರು ಅಂದರೆ ದೋಷ ಆಕೆಯಲ್ಲ ನಿನ್ನಲ್ಲಿರೋದು. ಆ್ಯಂಡ್ ನೀನು ಮನ್ಸು ಮಾಡಯ್ಯ, ಏನು ಬೇಕಾದರೂ ಸಾಧಿಸಬಹುದು, ನೀನೇನು ಸಾಧಿಸ್ತೇ ಹೋದ್ರೂ ಪರವಾಗಿಲ್ಲ. ಯಾವುದೋ ಒಂದು ರಾತ್ರಿ ದುಃಖ ಆಗಿಬಿಡ್ತು, ಫುಲ್ ಡಿಪ್ರೆಷನ್ಗೆ ಹೋದೆ, ಏನೋ ಮಾಡ್ಕೊಂಡು ಸತ್ತೆ ಅಂದರೆ ಈ ಜನ್ಮ ಯಾರು ಮತ್ತೆ ವಾಪಸ್ ತಂದು ಕೊಡಲಿಕ್ಕಿಲ್ಲ. ನೀನು ಬದುಕಿದ್ರೆ ಅಂಥ 100 ಹೆಣ್ಣು ಮಕ್ಕಳು ನಿನ್ನ ಬದುಕಲ್ಲಿ ಬಂದು ನಿಂತ್ಕೊಳ್ತಾರೆ. ನೀನು ಬೇಕಾದವರನ್ನು ನೀನು ಆಯ್ಕೆ ಮಾಡ್ಬೋದು, ನೀನು ಬದುಕಿ ಚೆನ್ನಾಗಿ ದುಡಿದು ಸಂಪಾದಿಸಿದ್ರೆ. ಅವಳಿಗೋಸ್ಕರ ನಾನು ಇಷ್ಟಪಡೋರ್ನ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಸರ್. ಇವಾಗ ಅವ್ರ ಬೆಲೆ ನಂಗೆ ಗೊತ್ತಾಗ್ತಾ ಇದೆ. ಇನ್ನೊಬ್ಬರು ನಾನು ಅವಾಯ್ಡ್ ಮಾಡಿದಾಗ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಹಾಗಾಗಿ ಈ ಹೆಣ್ಮಕ್ಳು ವಿಚಾರದಲ್ಲಿ ಅವರ ಅಪ್ಪ ಅಮ್ಮ ಬೇಡ ಅಂತ ಶುರುವಿನಿಂದಲೂ ಹೇಳಿದಾಗಲೂ
ಆಕೆ ಹೇಳಿದ್ಲಪ್ಪ, ಅಯ್ಯೋ ನಾನು ಯಾರು ಬಂದರು ಬಿಡಲ್ಲ, ಯಾರು ಬಂದರು. ಇನ್ನೂ ಚಿಕ್ಕ ಹುಡುಗಿ ಏನೋ ಓದ್ತಿದ್ದಾಳೆ, ಅವಳು ವಯಸ್ಸಿನ ವಯಸ್ಸು ಆ ರೀತಿ ಮಾತಾಡಿಸ್ತಾ ಇದೆ. ಸ್ವಲ್ಪ ದೊಡ್ಡವನಾಗಿರೋ ನಿನಗ ಬುದ್ಧಿ ಇರಬೇಕಿತ್ತಪ್ಪ. ನಾನು ಹೇಳ್ತೀನಿ, ಮುಂದೆ ಯಾವುದು ಹೆಣ್ಮಕ್ಳು ವಿಚಾರದಲ್ಲಿ ಇದೇ ಎಂಡಿಂಗ್ ಅಂತ ಏನಿಲ್ಲ. ಇನ್ನೂ ಯಾರೋ ಇಷ್ಟ ಆಗ್ತಾರೆ, ಇನ್ನೂ ಯಾರ ಮೇಲೂ ಲವ್ ಆಗುತ್ತೆ. ಆದ್ರೆ ನೆಕ್ಸ್ಟ್ ಟೈಮ್ ಈ ತಪ್ಪು ಮಾಡಬೇಡ. ಇಲ್ಲ ಸರ್, ಹುಡುಗಿರ್ ನನ್ನ ಲೈಫಲ್ಲೇ ತಗೊಳಲ್ಲ ಸರ್ ನಾನು. ಯಾಕಂದ್ರೆ ಇವಾಗ ಒಂದ್ರೆ ನಂಬಿ ಮೋಸ ಹೋಗಿದ್ದೆ ದೊಡ್ಡಾಗಿದೆ ಸರ್. ಇವಾಗ ಇನ್ನು ಮುಂದುವರೆದು ಮೋಸ ಹೋಗಕ್ ನಂಗೆ ಇಷ್ಟ ಇಲ್ಲ ಸರ್. ಅಲ್ಲಪ್ಪ, ನೀನ್ ಯಾರನ್ನೋ ಜೀವನದಲ್ಲಿ ಕರ್ಕೊಳ್ಳೇಬೇಕು, ಅದು ಇಲ್ಲ ಅಂತ ನೀನು ಹೇಳಲಿಕ್ಕಾಗಲ್ಲ. ಆದ್ರೆ ಎಲ್ಲರೂ ಹಿಂಗೆ ಇರ್ತಾರೆ ಅಂತಲ್ಲ. ನನ್ನ ಆಯ್ಕೆ ತಪ್ಪಿದೆ ಎಂದು ಮಾತ್ರಕ್ಕೆ ಎಲ್ಲೋ ನೀನು ಇಲ್ಲ ಹೆಣ್ಮಕ್ಳ ಬಗ್ಗೆ ಇಲ್ಲ ಸರ್, ಎಲ್ಲ ಹೆಣ್ಮಕ್ಳ ಬಗ್ಗೆ ನಾನು ಕೆಟ್ಟದಾಗಿ ಆತರ ಏನಿಲ್ಲ ಸರ್. ಆದ್ರೆ ಬಟ್ ನನ್ನ ಒಪಿನಿಯನ್ ಏನು ಅಂದ್ರೆ, ಇದು ಬೇಡ ಇನ್ನೊಬ್ಬನ್ ಲವ್ ಮಾಡೋದು. ಇವಾಗ ಕಷ್ಟಪಟ್ಟಿದ್ದೀನಿ ಸಾಕು, ಮತ್ತೆ ಮುಂದೆ ಏನ್ ಮಾಡೋದು. ಇಲ್ಲ ನಿನ್ನದು ಸಂಪೂರ್ಣ ಅದೊಂದು ಅಜ್ಞಾನದ ಮಾತು, ಅರ್ಥ ಆಯ್ತಲ್ಲ. ಮುಂದದ ಹಾಗೆ ಇರಲ್ಲಪ್ಪ. ಅಭಿಪ್ರಾಯಗಳು ಇವತ್ತು ರಾತ್ರಿ ಅಂದ್ಕೊಂಡಿದ್ದು ನಾಳೆ ಬೆಳಿಗ್ಗೆ ಸುಳ್ಳು ಅನ್ಸ್ಬೋದು. ಇವತ್ತು ರಾತ್ರಿ ಸತ್ಯ ಅನ್ಸಿದ್ದು ನಾಳೆ ಸುಳ್ಳು, ಇವತ್ತು ಸುಳ್ಳು ಅನ್ಸಿದ್ದು ನಾಳೆ ಸತ್ಯ ಅನ್ಸ್ಬೋದು. ಈ ನೈಟ್, ಈ ರಾತ್ರಿ ಕತ್ತಲಲ್ಲಿದೆಯಾ, ದುಃಖದಲ್ಲಿದೆಯಾ, ನಾಳೆ ಮತ್ತೆ ಸೂರ್ಯ ಬರ್ತಾನೆ. ನಾಳೆ ಮತ್ತೆ ನಿನ್ನ ಬದುಕಲ್ಲೂ ಏನೋ ಭರವಸೆ ಹುಟ್ಟುವಂತಹ ಗಳಿಗೆ ಬರುತ್ತೆ. ಬ್ಯೂಟಿಫುಲ್ ಆಗಿದೆ, ಜಗತ್ತು ತುಂಬ ಸುಂದರವಾಗಿದೆ. ಆಸೆ ಇಟ್ಕೊಳ್ಳದಂಗೆ ನೀನು ಯಾರ ಜೊತೆ ಬೇಕಾದರೂ ಬೇರೆ. ಆಸೆ ಇಟ್ಕೊಂಡು ನಿನ್ಗಲ್ಲಿ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧರು ಹೇಳಿದ್ದು. ಸಮಸ್ಯೆ ಅವ್ರದಲ್ಲ, ಸಮಸ್ಯೆ ನಂದು. ಇಲ್ಲ ಸರ್, ಇವಾಗ ಅವ್ರ ಮಮ್ಮಿ ಪಪ್ಪನಿಗೆ ನಾನು ಲವ್ ಮಾಡಿದ ವಿಷಯ ಮ್ಯಾಟರ್ ಎಲ್ಲ ಗೊತ್ತಿತ್ತು ಸರ್ ಅವ್ರಿಗೆ. ಸರ್ ಅವಾಗ್ಲೇ ನಮ್ಮಿಬ್ಬರನ್ನು ಸಡನ್ ಆಗಿ ದೂರ ಮಾಡಿ ಇಬ್ರು ದೂರ ಆಗ್ಬಿಟ್ರಿ. ನಾನು ಅದು ಒಪ್ಪಲ್ಲ ಕಣಯ್ಯ. ಅವ್ರ ಮನೆಯಲ್ಲಿ ಅವರು ತನ್ನ ಮಗಳ ಮೇಲಿನ ಪ್ರೀತಿಗೋಸ್ಕರ ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಬೇರೆ ಯಾರೋ ಆಗಿದ್ರೆ ಕಾಲ್ ಮುರಿದಿದ್ರೆ ಏನ್ ಮಾಡ್ತಿದೆ? ನನ್ಗ ಬುದ್ಧಿ ಇರ್ಬೇಕು. ಬಾರಪ್ಪ, ನಾನು ನಿನ್ನನ್ನು ಈಗ ನಾನೊಂದು ATM ಅಲ್ಲಿ ಕದಿಯೋಕೆ ಹೋಯ್ತಾ ಇದ್ದೀನಿ, ನೀನು ನನ್ನ ಜೊತೆ ಪಾರ್ಟ್ನರ್ ಆಗಿ ಬಾ. ನಾನೊಂದು ಬಾಡಿಗೆ ಆಟೋ ಬುಕ್ ಮಾಡಿದ್ದೀನಿ, ಬಾಡಿಗೆ ಆಟೋದವನ್ನ ಸಹಾಯ ತಗೊಂಡು ಹಣ ತಗೊಂಡು ರಾತ್ರಿ ಎತ್ತಗಾರ ಹೋಗ್ಬಿಡೋಣ ಅಂದ್ಕೊಂಡು ನೀನು ನಿನ್ನ ಸ್ನೇಹಿತ ಇಬ್ಬರು, ಅವನು ಹೋಗ್ತಾ ಇರೋದೇ ಕೆಟ್ಟ ಕೆಲಸ. ಆಟೋದನ್ನು ನೀನು ಎಲ್ಲ ಮುಂದೊಂದ್ಸತಿ ಪೊಲೀಸ್ ಸ್ಟೇಷನಲ್ಲಿ ಸಿಗಾಕೊಂಡೆ ಅಥವಾ ಪೊಲೀಸ್ನವ್ರಿಗೆ ಸಿಗಾಕೊಂಡೆ. ಅಯ್ಯೋ, ಆಟೋದವನು ಬುದ್ಧಿ ಹೇಳ್ಬೇಕಿತ್ತಲ್ವ ಸರ್, ಆಟೋದವನು ಯಾಕೆ ಹೇಳಿಲ್ಲ? ನೀನು ಆಟೋದವನು ಯಾಕೆ ಹೇಳ್ತಾನೆ? ನಿನಗೆ ಕದಿಬಾರ್ದು ಅಂತ ನನಗಿರ್ಬೇಕಲ್ಲ, ಹೌದಲ್ಲಪ್ಪ? ಅವ್ರ ಅಪ್ಪ ಅಮ್ಮ ಹೇಳ್ಬೇಕಿತ್ತು, ಅವ್ರ ಅಜ್ಜಿ ಹೇಳ್ಬೇಕಿತ್ತು, ಅವ್ರ ತಾತ ಹೇಳ್ಬೇಕಿತ್ತು. ನನಗೆ ಭಗವಂತ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಸ್ವಲ್ಪ ಪ್ರಜ್ಞೆ, ಸ್ವಲ್ಪ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂದ್ರೆ ನಿನ್ನ ಮೋಹವನ್ನು ಕಿತ್ತು ಬಿಸಾಕಿದ್ರೆ ನಿನಗೆ ಸತ್ಯ ಕಾಣುವುದು. ಬಟ್ ನೀನು ಮೋಹದೊಳಗಡೆನೇ ಇದ್ದೆ, ಹೌದಲ್ಲಪ್ಪ? ಆಕೆಯ ಮೇಲಿನ ಮೋಹ ಭವಿಷ್ಯದ ಕಠಿಣತೆಗಳನ್ನ ಮರೆಸ್ಬಿಡ್ತು, ಭವಿಷ್ಯದ ಸವಾಲುಗಳನ್ನ ಮರೆಸ್ಬಿಡ್ತು. ಅದು ಹಾಗೆ ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಸರ್ ಅವರು. ಫ್ಯೂಚರ್ ಪ್ಲಾನಿಂಗ್ ಅಂದ್ರೆ ಈ ನಂದಲ್ಲದ. ಈಗ ನಿಂದು ಹೆಂಗಾಯ್ತು ಅಂದ್ರೆ, ನಮ್ಮ ಮನೆ ಪಕ್ಕ ಒಂದು ಸೈಟ್ ಇದೆ, ಬಟ್ ನಂದಲ್ಲ. ಬಟ್ ಆ ಸೈಟಲ್ಲಿ ಹೆಂಗ್ ಮನೆ ಕಟ್ಟಬೇಕು ಅಂತ ಪ್ಲಾನ್ ಆಗ್ತಂಗ ಆಯ್ತು ನಿನ್ ಕತೆ. ನಂದಲ್ಲದ ಸೈಟಲ್ಲಿ ನಾನು ಎಷ್ಟು ಪ್ಲಾನ್ ಹಾಕಿದೆ ಏನ್ ಬಂತಯ್ಯ? ಆಗುತ್ತೆ ಅನ್ಕೊಂಡೆ ಸರ್, ಬಟ್ ನೋ, ಆಗುತ್ತೆ ಇಂದಾಗ ಯಾರ ಕೊರಳಿಗೆ ನೀನ್ ತಾಳಿ ಕಟ್ತೀಯಲ್ಲ ಅದು ನಿಂದು. ಅದ್ರ ಮೇಲೆ ಆಸೆ ಇಟ್ಕೊ. ಇನ್ನೂ 5 ವರ್ಷ ತಗೋ, ಏನು ತೊಂದರೆ ಇಲ್ಲ. ಆದರೆ ಮದುವೆನೇ ಬೇಡ, ಹೆಣ್ಮಕ್ಳು ಸವಾಸನೆ ಬೇಡ. ಇಲ್ಲಯ್ಯ, ಇದೆಲ್ಲ ನೋಡಪ್ಪ, ಮೋಸ ಮಾಡಿದವ್ರೆ ತುಂಬ ಚೆನ್ನಾಗಿ ನಮ್ಮ ಮನೆಯವರು ಬೈತಾರೆ. ಏನೋ ಒಂದು ಕಾರಣ ಹೇಳಿ ಅವ್ರು ದೂರ ಆದ್ರು, ಅವ್ರು ಒಳ್ಳೆಯವ್ರಾಗ್ಲಿಕ್ಕೆ ನಿನ್ನನ್ನು ಕೆಟ್ಟವ್ರು ಮಾಡ್ತಾರೆ. ಏನೇ ಇರ್ಲಪ್ಪ, ಇಲ್ಲ ನಿನ್ನಂಗೆ ನನಗೆ ಬೇಡ ಅಂತ ಸುಮ್ ಕೂತ್ಕೊಳ್ತಾರ. ಇಲ್ಲ, ಅಯ್ಯೋ ನಾನು ತಪ್ಪು ಮಾಡಿದೆ, ನಮ್ಮ ಅಪ್ಪ ಅಮ್ಮಂಗೆ ನಾನು ಮೋಸ ಮಾಡಿಬಿಡ್ತಿದ್ನಲ್ಲ ಅಂತ ಎಚ್ಚೆತ್ಕೊಂಡ್ಲು, ನೀನು ಕೈ ಕೊಟ್ಲು, ಆಕೆ ಅಪ್ಪ ಅಮ್ಮನ ನಂಬಿಕೆ ಉಳಿಸ್ಕೊಂಡ್ರು. ಆದರೆ ನೀನು ಈಗಲೂ ತಪ್ಪು ಅಂತ ಗೊತ್ತಾದ್ಮೇಲೂ ಮತ್ತೆ ಅಲ್ಲೇ ಹೋಗ್ತಾ ಇದೀಯ. ಆಕೆ ಬುದ್ಧಿ ಕಲಿತು ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತಿದ್ದಾಳಲ್ಲಪ್ಪ. ಸ್ವಲ್ಪ ಪ್ರಾಕ್ಟಿಕಲ್ ಯೋಚನೆ ಮಾಡು.
ಅವ್ರಿಗೆ ಆಕೆಗೆ ಹೆಂಗೆ ತಂದೆ ತಾಯಿ ಇದ್ದಾರೋ ನಿನಗೂ ಹಂಗೆ ಇದ್ದಾರೆ. ಇದ್ದಾಗ ಅವ್ರ ಬೆಲೆ ತಿಳ್ಕೊ, ಸಮಯ ತಗೋ, ತೊಂದರೆ ಇಲ್ಲ. ನೀನು ಮನಸ್ಸಲ್ಲಿ ಅಯ್ಯೋ ನಂದೇ ತಪ್ಪು, ನಾನು ಆ ಚಿಕ್ಕ ಹುಡುಗಿಯ ವಿಚಾರದಲ್ಲಿ ಕನಸಿಟ್ಕೊಳ್ಬಾರ್ದಿತ್ತು, ಆಕೆ ಅವರ ಅಪ್ಪ ಅಮ್ಮ ವಿರೋಧಿಸಿದ್ದು ನನಗೆ ಶುರುನಲ್ಲಿ ಗೊತ್ತಾದಾಗಲೂ ನಾನು ಮುಂದುವರಿಬಾರ್ದಿತ್ತು. ನಂದೇ ಆದ ಸರ್ ಯಾರು ಬಂದ್ರು ಭಯ ಪಡ್ತಿಲ್ಲ ಸರ್. ಅವ್ರು ಬಂದು ನಾನು ಅಲ್ಲಿ ಯಾರ ಹತ್ರ ನನ್ನ ಫ್ರೆಂಡ್ ಹತ್ರ ಕುತ್ಕೊಂಡಿದ್ರು ಬಂದವಳು ಮಾತಾಡೋರು. ಅಲ್ಲಿ ಯಾರು ಅಲ್ಲೇ ನಮ್ ಏರಿಯಾದಲ್ಲಿ ಯಾರೇ ಇದ್ರು ಸರ್ ಅಲ್ಲಿ ಬಂದ್ ಮಾತಾಡೋರು. ಅಲ್ಲಿ ಸ್ವಲ್ಪ ಭಯನೇ ಇದಿಲ್ಲ ಸರ್ ಅವ್ರಿಗೆ. ಅಷ್ಟೆಲ್ಲ ಬಿಟ್ಟು ಇದ್ದವಳು ನನ್ ಸಡನ್ ಆಗಿ ಬಿಟ್ಟು ಹೋಗ್ಬೇಕು ಅಂದ್ರೆ ನಂಗೆ ನಂಬುವಂತ ವಿಷಯ ನಂಬಿ ಅಲ್ಲ ಸರ್. ನನಗೆ ನನ್ ಬಿಟ್ಟು ಹೋಗ್ತಾಳ ಅನ್ನೋ ನಂಬಿಕೆನಲ್ಲ ಸರ್. ಅಷ್ಟೆಲ್ಲ ಇದ್ದವಳು ಈ ಸಡನ್ ಆಗಿ ಯಾವ ತರ ಬಿಟ್ಟು ಹೋದ್ರು ಅಂತ ಇನ್ನಾದ್ರೂ ಯೋಚನೆ ಮಾಡ್ತಾ ಇದ್ದೀನಿ ಸರ್ ನಾನು. ಈಗ ನಿಮ್ಮ ಕತೆ ಹೇಳಿ ಹೋಗು ಕಾರಣ ಅಂತ ನೋಡಪ್ಪ, ಈಗ 24 ವರ್ಷದ ಒಬ್ಬ ನವ ಯುವಕನಾಗಿ ನಮ್ಮ ಯುವಜನತೆ ಬರೀ ಇಂಥ ವಿಚಾರದಲ್ಲಿ ಮುಳುಗೋದ್ರೆ ಅದು ಒಳ್ಳೆಯದಲ್ಲ. ಸಮಾಜದ ದೃಷ್ಟಿಯಿಂದ ಆಗಲಿ ನಿಮ್ಮ ವೈಯಕ್ತಿಕ ಜೀವನದ ದೃಷ್ಟಿಯಿಂದ ಆಗಲಿ ಒಳ್ಳೆಯದಲ್ಲ. ನಾನಿಷ್ಟು ಮಾತ್ರ ಹೇಳಬಲ್ಲೆ, ಆ ಹೆಣ್ಮಗಳು ವಿಚಾರವಾಗಿ ಆಕೆ ತಪ್ಪನ್ನು ತಿದ್ದುಕೊಂಡು ಅಪ್ಪ ಅಮ್ಮನಿಗೆ ಒಳ್ಳೆ ಮಗಳಾಗಿದ್ದಾಳೆ. ನೀನು ಒಳ್ಳೆ ಪ್ರೇಮಿ ಆಗ್ಲಿಕ್ಕೆ ಹೋಗಿ ಒಳ್ಳೆ ಮಗ ಆಗೋದನ್ನು ಕಳ್ಕೊಳ್ಬೇಡ. ನೀನು ಒಳ್ಳೆ ಮಗ ಆಗದೆ ಹೋದ್ರೆ ನೀನು ಒಳ್ಳೆ ಪ್ರೇಮಿಯಾಗಿ ಯಾವುದೂ ಅರ್ಥನೇ ಇಲ್ಲ. ನಾಳೆ ನಿನ್ನ ಬದುಕಲ್ಲಿ ನಿನ್ನ ಮಕ್ಕಳು ನನ್ನ ಅಜ್ಜಿ ತಾತನಿಗೆ ನೀನು ಮೋಸ ಮಾಡಿ ಅವಳ ಜೊತೆನೂ ಹೋಗ್ಲಿಲ್ವಾ, ನಾವು ಹೋಯ್ತೀವಿ ಬಿಡು ಅಂದ್ರೆ ಏನ್ ಮಾಡ್ತೀಯ ನೀನು? ಇವತ್ತು ನೀನು ಏನು ಮಾಡ್ತಾ ಇದೆಯಲ್ವಾ, ಅಥವಾ ಇವತ್ತು ನೀನು ಏನು ರಾದ್ಧಾಂತ ಮಾಡ್ಕೊಳ್ತಾ ಇದೆಯಲ್ವಾ, ಇದು ನಾಳೆ ದಿನ, ಇವತ್ತು ನಾಳೆ ಅಲ್ಲದೆ ಹೋದರೂ ಕೂಡ ಮುಂದೊಂದು ದಿನ ಅದು ನಿನಗೆ ತಿರುಗಿಸಿ ಒಡೆಯೋ ಸ್ಥಿತಿಗೆ ಬರುತ್ತೆ. ಎಚ್ಚೆತ್ಕೊ, ಇದು ನಿನಗೆ ಸಿಕ್ಕಿರೋ ಅವಕಾಶ. ಇನ್ನೂ 3 ವರ್ಷ ತಗೋ, ರಿಕವರ್ ಆಗ್ಲಿಕ್ಕೆ ತೊಂದರೆ ಇಲ್ಲ. ನೀನ್ ಮನಸ್ಸಲ್ಲಿ ನಾನು ಇದರಿಂದ ಹೊರಗಡೆ ಬರ್ತೀನಿ, ನನ್ನ ಅಪ್ಪ ಅಮ್ಮನಿಗಿಂತ ದೊಡ್ಡದಿಲ್ಲ ಯಾವುದೂ ಇಲ್ಲ, ಆಕೆ ನಂಬಿಸಿದ್ಲು ಮೋಸ ಮಾಡೋದ್ಲು ಸರಿ ಆಯಿತು, ಆಕೆ ಕೆಟ್ಟವಳು ಅನ್ನೋದಕ್ಕಿಂತ ನಾನು ಎಡುವುದೇ ನನ್ನ ತಪ್ಪಾಯ್ತು. ಕ್ರಿಕೆಟ್ ಆಟ ನೋಡ್ತೀರಾ? ಇಲ್ಲ ಸರ್, ನಾನು ಯಾವತ್ತೂ ಅವಳನ್ನ ನಂಗೆ ಮೋಸ ಮಾಡಿದ್ಲು. ಕ್ರಿಕೆಟ್ ಆಟ ನೋಡ್ತೀಯಾ? ಕ್ರಿಕೆಟ್ ನೋಡ್ತೀಯಾ? ನೋಡ್ತೀಯಾ? ಈಗ ಒಂದು T20 ಕ್ರಿಕೆಟ್, 20 ಓವರ್ ಕ್ರಿಕೆಟಲ್ಲಿ ಬ್ಯಾಟ್ಸ್ಮನ್ಗಳೆಲ್ಲ ಸೇರಿ, ಅಂದರೆ ಒಂದು ಕಡೆ ಬ್ಯಾಟಿಂಗ್ ಮಾಡ್ತಿರೋ ತಂಡ 20 ಓವರ್ಗೆ ಒಂದು 280 ಹೊಡೆದ್ಬಿಟ್ರು ಅಂದ್ಕೊಡಿ. ಈಗ ನಾವು ಬೌಲರು ಚೆನ್ನಾಗಿ ಹೊಡೆಸ್ಕೊಂಡ್ಬಿಟ್ರು ಅನ್ಬೇಕಾ, ಬ್ಯಾಟ್ಸ್ಮನ್ ಚೆನ್ನಾಗಿ ಹೊಡೆದ ಅನ್ಬೇಕಾ? ಅದು ಯಾವ ಅರ್ಥದಲ್ಲಿ ನೋಡಿದ್ರು ಅದು ಸತ್ಯನೇ ಹೌದು. ಬೌಲರ್ ಹೊಡೆಸ್ಕೊಂಡ ಅನ್ನೋದು ಹೌದು, ಬ್ಯಾಟ್ಸ್ಮನ್ ಹೊಡೆದ ಅನ್ನೋದು ಹೌದು. ಹೌದಲ್ಲಪ್ಪ? ಹಾಗೆ ನಿನ್ನ ಜೀವನದಲ್ಲಿ ನೀನು ಹೋದೋ ಅವಳು ಬಂದೋ, ಅಂತಿಮವಾಗಿ ಫಲಿತಾಂಶ ಅಂತ ಬಂದಾಗ ಅಲ್ಲಿ ಒಬ್ಬ ಹುಡುಗನಾಗಿ ನೀನು ಹೆಂಗಿದ್ದೆ ಅನ್ನೋದು ಮುಖ್ಯ ಆಗ್ಬಿಡುತ್ತೆ. ಬಿಡು, ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಕೆಲಸ ಶ್ರದ್ಧೆಯಿಂದ ಮಾಡು. ಬೆಳಿಗ್ಗೆ 5:15 ಧ್ಯಾನ ಮಾಡು, ಪ್ರಾಣಾಯಾಮ ಮಾಡು, ವಿಷ್ಣು ಸಹಸ್ರನಾಮ ಜಪಿಸು, ಇಲ್ಲ ಪ್ರಕೃತಿಯೊಳಗಡೆ ಹೋಗಿ ವಾಕ್ ಮಾಡ್ಕೊಂಡು ಬಾ. ನಿನ್ನ ಕೆಲಸ ನೀನೇ ಮಾಡ್ಕೊ. ಅದು ಶೂ ವಾಶ್ ಮಾಡೋದ್ರಿಂದ ಹಿಡಿದು ಅಮ್ಮನಿಗೆ ಹೆಲ್ಪ್ ಮಾಡೋದ್ರಿಂದ ಹಿಡಿದು, ಅಂದರೆ ನಿನ್ನನ್ನು ನೀನು ಹೊಸ ಹೊಸ ಹವ್ಯಾಸಗಳಿಗೆ, ಅಂದರೆ ಚಿಕ್ಕ ಚಿಕ್ಕ ಹವ್ಯಾಸಗಳು ಕೂಡ ನಿನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರ್ತವಪ್ಪ. ಅರ್ಥ ಆಯ್ತಲ್ಲಯ್ಯ? ನಿನಗೂ 24 ಗಂಟೆ, ನನಗೂ 24 ಗಂಟೆ. 5:30 6 ಗಂಟೆ ಇಷ್ಟು, 6 ಗಂಟೆಯಿಂದ 7 ಗಂಟೆ ಇಷ್ಟು, 7 ಗಂಟೆಯಿಂದ 9 ಗಂಟೆ ಇಷ್ಟು, 9 ಗಂಟೆಯಿಂದ ಕಂಪನಿ ಅಥವಾ ಕೆಲಸ, ಆಮೇಲೆ ಲಾಗೌಟ್, ಆಮೇಲೆ ಇಷ್ಟೊತ್ತು TV, ಆಮೇಲೆ ಇಷ್ಟೊತ್ತು ಮೊಬೈಲ್, ಆಮೇಲೆ ಇಷ್ಟೊತ್ತು ಊಟ, ಆಮೇಲೆ ಇಷ್ಟೊತ್ತು ವಾಕ್, ಆಮೇಲೆ ಮಲ್ಕೊಳ್ಳೋದು. ಅಂದರೆ ನಿನ್ನ 24 ಗಂಟೆಯನ್ನು ಸಮಯನ ತರಕಾರಿ ಕಟ್ ಮಾಡ್ಕೊಂಡಂಗೆ ಮಾಡಿಕೊಂಡ್ರೆ ಮಾತ್ರ ನೀನು ಇದರಿಂದ ಹೊರಗಡೆ ಬರ್ಬೋದು. ಹೊರಗಡೆ ಬರ್ಬೇಕಲ್ಲ. ಈ ಬರ್ಬೇಕಲ್ಲ ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ರೆ ನಾನು ಅಲ್ಲೇ ಇರ್ತೀನಿ. ನೀನು ಟ್ರಿಪ್ ಹೋದ್ರಲ್ಲ, ಮಂಗಳ ಗ್ರಹಕ್ಕೆ ಹೋದ್ರು ನಿನ್ನ ಹವ್ಯಾಸಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ, ನಿನ್ನ ಯೋಚನೆಯ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ, ನೀನು ಮಂಗಳ ಗ್ರಹಕ್ಕೆ ಹೋದ್ರು ಇದೇ ಡಿಪ್ರೆಷನಲ್ಲಿ ಇರ್ತೀಯ. ಆಗಬೇಕು. ನಾನಿದ್ದೀನಿ, ನಾನು ಮಾತಾಡ್ತೀನಿ. ಅಂಡ್ ಆ ಹೆಣ್ಣು ಮಗಳು ವಿಚಾರವಾಗಿ ಪ್ರೇಮವೂ ಬೇಡ, ದ್ವೇಷವೂ ಬೇಡ, ಏನು ಬೇಡ. ಆಕೆ ಇನ್ನೊಬ್ರು ಮದುವೆ ಆಗ್ತಾರೋ, ಇಬ್ರು ಮದುವೆ ಆಗ್ತಾರೋ, ನಿನ್ಗದು ಬೇಡ.
ಹಾ ಸರ್. ನಿಂದ ಅಲ್ದೇ ಇರೋ ವಿಚಾರಕ್ಕೆ ಕೈಯಾಗಿ ಸುಟ್ಕೊಂಡಿದ್ಯಾ, ಮತ್ತ ಆ ಕಡೆ ಹೋಗಿ ಮತ್ ಸುಟ್ಕೊಳ್ಬೇಡ. ಇಲ್ಲ ಸರ್, ನಾನು ಮೋಸ ಮಾಡ್ತಿರೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡು. ಅಂದ್ರೆ ಈ ಮನುಷ್ಯ ಜನ್ಮ ಇದೆಯಲ್ಲಪ್ಪ, ಕೆಲವೊಬ್ರು ನಮ್ಮ ಜೀವನದಲ್ಲಿ ಬಂದು ಲಾಭ ಮಾಡ್ತಾರೆ, ಕೆಲವೊಬ್ರು ಬಂದು ನಷ್ಟ ಉಂಟು ಮಾಡ್ತಾರೆ. ಲಾಭ ಮಾಡ್ದಪ್ಪ ಇವನು ನನ್ನ ಪಾಲಿಗೆ ದೇವರು ಅಂದ್ಕೊಂಡು ಮುಂದಿನ ತಿಂಗಳು ಅವನೇ ನಷ್ಟ ಮಾಡ್ಬಿಡ್ತಾನೆ. ಈ ಲಾಭ ನಷ್ಟ, ಒಳ್ಳೆಯವರು ಕೆಟ್ಟವರು, ಇದು ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ ಬದಲಾಗ್ತಾನೆ ಇದೆಯಲ್ಲಪ್ಪ. ಇದು ಇವತ್ತು ನನಗೆ ಒಳ್ಳೆಯವ್ರು ಹಾಕೊಂಡವ್ರು ನಾಳೆ ಬೆಳಿಗ್ಗೆ ಯಾಕೋ ಕೆಟ್ಟವ್ರು ಹಾಕೊಂಡ್ರು. ಈ ಒಳ್ಳೇದು ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ಅದು ನಮ್ಗೆ ಉಪಯೋಗಕ್ಕೆ ತಕ್ಕಂಗೆ ನಾವು ಆಡ್ಕೊಂಡಿದೀವಿ. ನನ್ನ ಜೊತೆ ಅವನು ಚೆನ್ನಾಗಿ ನಡ್ಕೊಂಡ್ರೆ ನಾನು ಅವನು ಒಳ್ಳೆಯವನು ಅಂತೀನಿ. ಇದು ನಾವು ಮಾಡ್ಕೊಂಡಿರೋದು. ಹಾಗಾಗಿ ಒಬ್ಬ ಸಂಸಾರಿಯಾಗಿ ಜನನ, ಯೌವನ, ಮದುವೆ, ಮಕ್ಕಳು, ಕೆಲಸ, ಮೊಮ್ಮಕ್ಕಳು, ಆಯಾ ಸ್ಥಿತಿಗೆ ಹಿಂಗೆ ಬದುಕಬೇಕು ಅಂತ ನಮ್ಮ ಹಿರಿಯರು ಈಶ್ವರ ಹೇಳ್ಕೊಟ್ಟು ಹೋಗಿದ್ದಾರೆ. ಇದು ನಿನ್ನ ಮದುವೆಯ ಸಮಯ ಇರ್ಬೋದು, ಆದರೆ ಆ ವಿಚಾರದಲ್ಲಿ ಎಡಬೋದ್ರೆ ಇಡೀ ಜೀವನ ಪೂರ್ತಿ ನರಳಬೇಕಾಗುತ್ತೆ. ಅಪ್ಪ ಅಮ್ಮನ ಮಾತು ಕೇಳಿಕೊಂಡು ಕೆಲಸ ಮಾಡಿಕೊಂಡು ಇನ್ನೊಂದು 2 ವರ್ಷ ಈ ಪ್ರೀತಿ ಪ್ರೇಮ ಕಡೆ ಹೋಗಬೇಡ. ಚೆನ್ನಾಗಿ ದುಡ್ಡು ಮಾಡು, ಚೆನ್ನಾಗಿ ಬದುಕನ್ನು ಕಟ್ಕೊ. ನೀನು 4 ಜನಕ್ಕೆ ನೀಡೋವಷ್ಟು ಶಕ್ತಿವಂತನಾಗಿ ಬೆಳಿ. ಆಮೇಲೆ ನೋಡಪ್ಪ, ನೀನು ಪ್ರೀತಿ ಮಾಡಿ ಪಡ್ಕೊಂಡ್ರು ಎಷ್ಟು ದಿನನಪ್ಪ ಸಂತೋಷ. ನೀನು ಪಡ್ಕೊಳ್ತೀಯಲ್ಲ ಜೀವನದಲ್ಲಿ, ಅಂದರೆ ಅದು ಹಣ ಆಗಿರ್ಬೋದು, ಹೆಣ್ಣು ಹೊನ್ನು ಮಣ್ಣು, ಪಡ್ಕೊಂಡಿದ್ದಿದೆಯಲ್ಲ ಅದು ತುಂಬ ದಿನ ಸಂತೋಷ ಕೊಡಲ್ಲ. ಕೊಟ್ಟಿದ್ದು ತುಂಬ ದಿನ ಸಂತೋಷ ಕೊಡುತ್ತೆ. ಏನು ಕೈ ನೀಡಿ ಒಬ್ಬರಿಗೆ ಕೊಡ್ತೀಯಲ್ಲ, ಅದು ತಂದಂತಹ ಶುದ್ಧ ಆನಂದವನ್ನ ಬರೀ ನನಗೆ ಕೊಡು, ನನಗೆ ಬೇಕು, ನಂದಿರು, ನನ್ನವರು, ಅಂದರೆ ಈ ತಗೊಂಡಿದ್ದಕ್ಕಿಂತ ಕೊಟ್ಟಿದ್ರಲ್ಲಿ ಬಹಳ ಸಂತೋಷ ಇದೆ. ಭಗವಂತ ಅದನ್ನು ಮೆಚ್ಚುತ್ತಾನೆ ಅಂತ. ಹಾಗಾಗಿ ನನಗೆ ಸಿಗಲಿಲ್ಲ, ಅದು ಬೇಕು, ಇದು ಬೇಕು, ನೀನು 4 ಜನಕ್ಕೆ ಕೊಡುವಷ್ಟು ಬೆಳಿ. ನೀನು ಯಾರೋ ಒಬ್ಬರಿಗೆ ಗಂಡ ಆಗಿ ಯಾರೋ ಒಬ್ಬರಿಗೆ ತಂದೆ ಆಗೋದಕ್ಕಿಂತ ಇಡೀ ಸಮಾಜಕ್ಕೆ ಅಯ್ಯೋ ಇದ್ರಿಂತ ಮಗ ಇರಬೇಕಪ್ಪ ಅಂತ ಹೇಳಬೇಕು. ಹಂಗೆ ಬದುಕೋಕೆ ಸಾಧ್ಯ ಇದೆ. ಬಿಡು, ಊಟ ಬಿಡೋದು, ನಿದ್ದೆ ಬಿಡೋದು, ಸ್ಯಾಡ್ ಸಾಂಗ್ಸ್ ಕೇಳ್ಕೊಂಡು ಕೂತ್ಕೊಳ್ಳೋದು. ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಟ್ಕೊ. ಮುಂದಿನ 1 ವರ್ಷದಲ್ಲಿ ನಾನು ಇಂಥ ಬೈಕ್ ತಗೊಳ್ತೀನಿ, ಮುಂದಿನ 1 ವರ್ಷದಲ್ಲಿ ನಮ್ಮ ಅಮ್ಮನಿಗಿಂತ ಒಡವೆ ಕೊಡಿಸ್ತೀನಿ, ಮುಂದಿನ 1 ವರ್ಷದಲ್ಲಿ ನಾನು ಈ ಕೆಲಸ ಮಾಡಿ, ಅಂದ್ರೆ ಒಂದು ಗುರಿ ಅಂತ ಇದ್ರೆ ನಾವು ಆ ಕಡೆ ಹೋಗ್ಬೋದು. ನೀನು ಗುರಿನೇ ಇಲ್ಲ ಅಂದ್ರೆ ಬರೀ ಇಂಥ ಮಾಡ್ಕೊಂಡು ಕೂತಿರ್ತೀಯ ಅಷ್ಟೇ. ಇಲ್ಲ ಸರ್, ಬಿಟ್ಟು ಅವ್ರು ದೊಡ್ಡವರು ಅಂತ ನಾನು ಯಾವ್ದು ಅವ್ರ ಚಿಂತೆಲ್ಲ ಕೊರಗ್ತಾ ಇಲ್ಲ ಸರ್. ಏನಂದ್ರೆ ಇವಾಗ ನಾನು ದುಡಿತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ. ಇವಾಗ ಮೊನ್ನೆ ತಾನೇ ಒಂದ್ ಸೈಡ್ ತಗೊಂಡೆ ಸರ್ ನಾನು. ವಾವ್, ಸೂಪರ್. ಇವಾಗ ನನ್ ದುಡಿಗೆಲಿಂದ ತಗೊಂಡಿದ್ದೀನಿ, ಯಾರ ರಂಗಲ್ಲಿ ಇಲ್ಲ ಸರ್. ನನ್ನ ಶಕ್ತಿಯಿಂದ ನಾನ್ ದುಡ್ದು ನಾವು ಇವಾಗ ಸೈಡ್ ತಗೊಂಡೆ ಸರ್ ಮೊನ್ನೆ ಒಂದು. ಇವಾಗ ಅವಳಿಂದ ಅವ್ರು ಬಿಟ್ಟೋದು ಅಂತ ನನ್ ಯಾವ್ದೋ ಕೋಪ ಇಲ್ಲ ಸರ್. ಬಟ್ ಅವಳು ನನ್ ನಂಬಿಸಿ ನನ್ ಮದ್ವೆ ಕ್ಯಾನ್ಸಲ್ ಮಾಡಿ ನನ್ನ ಬೇಡ ಮದ್ವೆ ಆಗ್ಬೇಡ, ನೀನ್ ಮದ್ವೆ ಆಗ್ಬಿಟ್ರೆ ನಾನು ಏನೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಈ ತರ ಎಲ್ಲ ಆಸೆ ಹುಟ್ಟಿಸಿ ನಾನ್ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು, ಆಮೇಲೆ ನಮ್ ದೊಡ್ಡಪ್ಪ ನನ್ ಕೂಡ ಮಾತ್ಬಿಡ, ನಮ್ ದೊಡ್ಡಪ್ಪ ನಾನು ಇನ್ನೂ ಮಾತಾಡ್ತಾ ಇಲ್ಲ ಸರ್, ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡೆ ಅಂತ. ಬಿಡು, ಅದ್ರ ಬಗ್ಗೆ ಮಾತುಕತೆ ಬೇಡ. ಈಗ ನೀನು ಹೊಸ ಮನುಷ್ಯ ಆಗಿದ್ದೀಯ, ಸೋನು ಜೊತೆ ಮಾತಾಡ್ತಿದ್ದೀಯ. ಈಗ ನಿನಗೆ ಜೀವನದಲ್ಲಿ ತುಂಬ ಚೆನ್ನಾಗಿದೆ ಸರ್, ಭವಿಷ್ಯ ನಿಮ್ಮದು ತುಂಬ ಚೆನ್ನಾಗಿದೆ. ನೀವು ಆಸ್ತಿ ಅಂತಸ್ತು ಇದೆಲ್ಲದಕ್ಕೂ ಮೀರಿ ನಿಮ್ಮದೇ ವಯಸ್ಸಿನ ಯಾರೋ ಒಬ್ಬ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ನರಳುತ್ತಾ ಇದ್ದಾನೆ. ಅವನು ಯೌವನದ ವಯಸ್ಸು, ಆದರೆ ಆರೋಗ್ಯ ಕಿತ್ಕೊಂಡ್ಬಿಟ್ಟ ದೇವರು. ಅವನ ಹತ್ರ ಹೋಗಿ, ಈಗ ನೋಡಪ್ಪ ನೀನು ಪ್ರೀತಿ ಮಾಡೋ ಹುಡುಗಿ ಮದುವೆ ಆಗ್ತಾಳಂತೆ, ನಿನ್ನನ್ನು ಮದುವೆ ಆಗ್ತೀಯ. ಅಯ್ಯೋ ಯಾವ ಮದುವೆ ತಾಂಡಿ ಏನು ಮಾಡ್ಲಪ್ಪ, ನನ್ನ ಇದರಿಂದ ಕಾಪಾಡಿ ಹೆಂಗೋ ಆರೋಗ್ಯವಂತ ನಂಗೆ ಮಾಡಿ ಆಚೆ ಕಳ್ಸರಪ್ಪ, ಭಿಕ್ಷೆ ಬೇಡ್ಕೊಂಡಾದ್ರೂ ಬದುಕ್ತೀನಿ ಅಂತ. ಚೆನ್ನಾಗಿರೋ ನಿಮ್ದೊಂದು ಕತೆ, ಬಿದ್ದೋಗಿರೋ ಅವನದೊಂದು ಕತೆ. ಹೌದಲ್ಲಪ್ಪ, ಬದುಕು ಈ ಪ್ರೀತಿ ಪ್ರೇಮ ಸಿಕ್ತು ಸಿಗ್ಲಿಲ್ಲ, ಲಾಭ ನಷ್ಟ, ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವರು ಕೆಟ್ಟವರು, ಈ ಎಲ್ಲರ ನಡುವೆ ಹೊಡೆದಾಡ್ತಿದ್ದ ಮನುಷ್ಯ ಇದ್ದಕ್ಕಿದ್ದಂಗೆ ಹಾಸಿಗೆ ಹಿಡಿದ್ಬಿಟ್ಟಾಗ ಅವನಿಗೆ ಗೊತ್ತಾಗುತ್ತೆ, ಅಯ್ಯೋ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕಿಂತ ದೊಡ್ಡದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ನಿನಗೆ ಬೇಕಾಗಿರೋ ಅಪ್ಸರೇನೆ ನೀನು ಕಣ್ಮುಂದ್ ತಂದು ನಿಲ್ಸಿದ್ರು, ನಿನಗೊಂದು ಲೋಟದಲ್ಲಿ ನೀರು ಎತ್ಕೊಂಡು ಕುಡಿಯೋ ಶಕ್ತಿ ಇಲ್ಲ ಅಂದ್ರೆ ಅಪ್ಸರೆ ತಂಡೇ ಮಾಡ್ತೀಯ. ಹೌದಲ್ಲಯ್ಯ? ಆರೋಗ್ಯ
ಅದು ಚೆನ್ನಾಗಿ ಊಟ ಮಾಡಿಬಿಟ್ರೆ ಮಾತ್ರ ಆರೋಗ್ಯ ಅಂತಲ್ಲ, ನಾನು ಮೆಂಟಲಿ ಸ್ಟೆಬಿಲ್ ಆಗಿರೋದು, ಮೆಂಟಲಿ ಸ್ಟ್ರಾಂಗ್ ಇರೋದು ಕೂಡ ನಮ್ಮ ಯೋಚನೆಗಳಲ್ಲಿ. ಅಯ್ಯೋ ಹಂಗಾಯ್ತು ಹಿಂಗಾಯ್ತು, ನಿನ್ನ ನೆಗೆಟಿವ್ ಆಲೋಚನೆಗಳು, ಇವತ್ತು ರಾತ್ರಿಯ ನೆಗೆಟಿವ್ ಆಲೋಚನೆ ಬೆಳಿಗ್ಗೆನೇ ಪ್ರತಿಫಲ ಕೊಡದೇ ಇರ್ಬೋದು, ಆದರೆ ಮುಂದೊಂದು ದಿನ ನಿನ್ನನ್ನು ಕೆಡು ಬಿಸಾಕ್ಬಿಡುತ್ತೆ. ಸೊ ಬಿ ಕಾನ್ಫಿಡೆಂಟ್ ಆ್ಯಂಡ್ ಬಿ ಹೋಪ್ಫುಲಿ. ನಿಮ್ಮ ಜೀವನದಲ್ಲಿ ಅದ್ಭುತವಾದದ್ದು ನಡೆಯುತ್ತೆ, ಒಳ್ಳೆ ಸಂಗಾತಿ ಬರ್ತಾಳೆ, ನಿನ್ನ ಜೀವನನೂ ತುಂಬ ಸುಂದರ ಅನ್ಸೋ ದಿನ ಬರುತ್ತೆ. ಯಾವುದು ನಿನ್ನನ್ನು ಬಿಟ್ಟು ಹೋಗಿದೆಯೋ ಬಿಟ್ಟು ಹೋಗಿಲ್ಲ, ಭಗವಂತನೇ ದೂರ ಮಾಡಿದ್ದಾನೆ. ಯಾವ ಹುಡುಗಿ ಬಿಟ್ಟು ಈ ಹುಡುಗನ ಮಿಸ್ ಮಾಡ್ಕೊಂಡೆ ಅನ್ನೋ ತರ. ಸೂಪರ್, ಒಳ್ಳೆದಾಗ್ಲಿ, ಶುಭವಾಗ್ಲಿ, ಬಹಳ ಸಂತೋಷ. ನಿನ್ಗೆ ಯಾವಾಗ ನೋವಾಗುತ್ತೆ ಕರೆ ಮಾಡಪ್ಪ, ಮಾತಾಡಪ್ಪ. ಜೀವನ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳಲೇಬೇಡ. ನಾವೆಲ್ಲ ಇದ್ದೀವಿ. ಇಲ್ಲಿ ಇರೋರೆಲ್ಲ, ಇಲ್ಲಿ ನೋಡ್ತಾ ಇರೋ ನೂರಾರು ಜನ ಎಲ್ಲ ನಿನ್ನಂಗ್ ನೊಂದಿರೋರೆ ಕಣಪ್ಪ. ಬಹಳ ಜನ ನಮ್ಗೆ ಮೋಸ ಹೋಗಿರ್ತಾರೆ ಸರ್, ಬಟ್ ಅವರಿಗೆಲ್ಲ ಧೈರ್ಯ ತುಂಬುವಂತ ಮನಸ್ಥಿತಿ ನಿಮ್ಮ ಹತ್ರ ಇದೆಯಲ್ಲ ಸರ್. ಹೇಳಿದ್ದೆಲ್ಲ ಕೇಳೋ ಮನಸ್ಸು ನಿಮ್ಗಿದೆಯಲ್ಲಪ್ಪ, ಅದು ನನ್ನ ಜ್ಞಾನಕ್ಕಿಂತ ದೊಡ್ಡದು. ಸರ್ ಇಲ್ಲ ಸರ್, ನಿಮ್ಮ ಹತ್ರ ಏನೋ ಮಾತಾಡಿದ್ರೆ ಒಂದು ಬದಲಾವಣೆ ಒಂದು ಸ್ಫೂರ್ತಿ ಸರ್. ನಿಜ ಸರ್, ನೀವು ಬದಲಾವಣೆ ಒಂದು ಸ್ಫೂರ್ತಿ ಅಂದ್ರೆ ತಪ್ಪಾಗಲ್ಲ ಸರ್ ಅದು. ಅರೆ ನಿಮ್ಮ ದೊಡ್ಡತನ ಸರ್. ಇಲ್ಲ ಸರ್, ದೊಡ್ಡದು ಅಂತ ಅಲ್ಲ ಸರ್. ನಿಮ್ಮ ಮೋಟಿವೇಶನ್, ನಿಮ್ಮ ಮಾತು ಅದೆಲ್ಲ ನಾವು ಕೇಳಿದ್ರೆ ಸರ್, ನಿಜವಾಗ್ಲು ಎಂತ ನೊಂದಿನ ಜೀವ ಇದ್ರು ಇಲ್ಲಿಂದ ಮೋಹನ್ ಆಗ್ತದೆ ಸರ್, ಮೋಹನ್ ಆಗ್ಲೇಬೇಕು ಸರ್. ಆ ತರ ನಿಜ ಸರ್. ನಾನು ಪ್ರತಿಪಾದಿಸ್ತಾ ಇರೋ ತತ್ವ ಇಷ್ಟೇ. ನಿಮ್ಮ ಎಲ್ಲ ಲಾಭ ನಷ್ಟ, ನಾನು ಅಂದ್ಕೊಂಡಿದ್ದು ಸಿಕ್ತು ಸಿಗ್ಲಿಲ್ಲ, ಈ ಎಲ್ಲ ಬೇಕು ಬೇಡಗಳಿಗೂ ಮೀರಿದ್ದು ಮನುಷ್ಯ ಜನ್ಮ. ಬದುಕು ಅಂತ ಯಾರನ್ನಾದ್ರೂ ಕೇಳಿ ನೋಡಿ, ಬದುಕು ಅಂತ ಒಂದೇ ವಿಚಾರವನ್ನ ಇಡೀ ಜಗತ್ತಿನಲ್ಲಿರೋ ಎಲ್ಲರೂ ಹೇಳೋದಿಲ್ಲ. ಸುಮ್ಮನೆ ಒಬ್ಬ ಭಿಕ್ಷುಕನನ್ನ ಬದುಕು ಅಂದ್ರೆ ಏನಪ್ಪ, ಅಯ್ಯೋ ಒಂದು ಹೊತ್ತಿನ ಊಟನೇ ಬದುಕು ಅಂತ ಅವನಂತಾನೆ. ಒಬ್ಬ ಕೋಟ್ಯಾಧಿಪತಿ ಕೇಳಿ ಏನಪ್ಪ ಬದುಕು ಅಂದ್ರೆ, ಅಯ್ಯೋ ಈ ದಿನ ಇಷ್ಟು ಕೋಟಿ ಬಂತು ಆದರೆ ಇಷ್ಟು ಕೋಟಿ ಬರಲಿಲ್ಲ. ಅವನು ಬದುಕನ್ನ ಕೋಟಿ ಲೆಕ್ಕದಲ್ಲಿ ಅಳಿತಾವನೆ. ಒಬ್ಬ ಭಿಕ್ಷುಕ ಅನ್ನದ ಲೆಕ್ಕದಲ್ಲಿ ಅಳಿತಾವನೆ, ಒಬ್ಬ ವಿದ್ಯಾರ್ಥಿ ಮಾರ್ಕ್ಸ್ ಲೆಕ್ಕದಲ್ಲಿ ಅಳಿತಾವನೆ, ಒಬ್ಬ ಬಿಸ್ನೆಸ್ ಓನರ್ ತನ್ನ ಇನ್ಕಮ್ ಲೆಕ್ಕದಲ್ಲಿ ಅಳಿತಾವನೆ. ಅಂದ್ರೆ ಬದುಕು ಒಬ್ಬೊಬ್ಬರಿಗೂ ಒಂದೊಂದು ಅನುಭವ. ಇದು ಹಿಂಗೆ ಅಂತ ನಾವು ಬರ್ದಿಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇವನ್ ದೃಷ್ಟಿಯಲ್ಲಿ ಇದು ಹಿಂಗೆ, ಇನ್ನೊಬ್ಬ ದೃಷ್ಟಿಯಲ್ಲಿ ಅದು ಹಂಗೆ. ಹಾಗಾಗಿ ಈ ಬದುಕಿಗಿಂತ ದೊಡ್ಡದು ಯಾವುದೂ ಇಲ್ಲ. ಈ ಜನ್ಮ ಇದೆಯಲ್ಲ, ಮತ್ತೆ ನಾವು ಮನುಷ್ಯರ ಹುಡ್ತೀವೋ ಇಲ್ವೋ, ಇಲಿ ಹೆಗ್ಗಣ ಹಾವು ಏನು ಜಂತುಗಳಾಗಿ ಕ್ರಿಮಿ ಕೀಟಗಳಾಗಿ ಹುಡ್ತೀವೋ, ಪ್ರಾಣಿಗಳಾಗಿ ಮರಗಳಾಗಿ ಏನಾಗಿ ಹುಡ್ತೀವೋ ಗೊತ್ತಿಲ್ಲ. ಆದರೆ ಈ ದೇಹದೊಳಗಡೆ ಈ ಆತ್ಮ ಇರುವವರೆಗೂ ಯಾರಿಗೋಸ್ಕರನೂ ಈ ಬದುಕನ್ನು ಹಾಳು ಮಾಡಿಕೊಳ್ಳದೆ ಭಗವಂತ ಕೊಟ್ಟಿದ್ದಾನೆ. ಕರ್ಕೊಳ್ಳೋದು ಅವನ ಇಚ್ಛೆ. ಅಯ್ಯೋ ನಾನು ಇರಬೇಕು ಅಂದ್ರು ಅವನು ಕರ್ಕೊಬೇಕು ಅಂತ ನಿರ್ಧಾರ ಮಾಡಿದ್ರೆ ನೀನು ಬೇಕು ಅಂದ್ರು ಅವನು ಬಿಡಲ್ಲ, ಹೌದಲ್ವಾ? ಹಾಗಾಗಿ ಕಳಿಸಿರೋ ಅವನೇ ಕರ್ಕೊಳ್ಳೋದೇನೋ ಬರುತ್ತೆ. ಅದನ್ನ ಬಿಟ್ಟು ಇಲ್ಲಿ ಯಾರ್ಯಾರಿಗೂ ನಮ್ಮ ಜೀವನವನ್ನ ಕಳ್ಕೊಳ್ಳೋದು ಬೇಡ. ನೀವು ಮನಸ್ಸು ಮಾಡಿ ನಿಮ್ಮ ದಿನಚರಿಯನ್ನ ಒಂದು ಟೈಮ್ ಟೇಬಲ್ ಹಾಕೊಂಡು ಬದುಕಿ. ಆ್ಯಂಡ್ ಬದುಕು ಹೆಚ್ಚು ಶಿಸ್ತುಬದ್ಧವಾದಷ್ಟು, ನೀವು ಸಮಯಕ್ಕೆ ಹೆಚ್ಚು ಗೌರವ ಕೊಟ್ಟಷ್ಟು ಜಗತ್ತು ನಿಮಗೆ ಗೌರವ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ನಾನಾದರೂ ಅಷ್ಟೇ ಸರ್, ಇಲ್ಲಿ 2 ಅವರ್ ಕೂತು ಕಾರ್ಯಕ್ರಮ ಮಾಡಬೇಕಂದ್ರೆ ನಾನಲ್ಲಿ 7-8 ಅವರ್ ಕೂತು ಸಮಯಕ್ಕೆ ಬೆಲೆ ಕೊಟ್ಟು ಓದಿರ್ಬೇಕು. ಒಂದೇ ಸರಿ ಬಂದು ಕೇಳೋರಿಗೆಲ್ಲ ಏನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೇನೋ ಹೇಳಿದ್ರೆ ಅದು ಅರ್ಥ ಇಲ್ಲ, ಹೌದಲ್ಲಪ್ಪ? ಹಾಗಾಗಿ ನಾನು ವೈಯಕ್ತಿಕವಾಗಿ ಸಮಯಕ್ಕೆ ಬಹಳ ಬೆಲೆ ಕೊಡ್ತೀನಿ. ಈ ನನ್ನ ದಿನಚರಿಯನ್ನು ನಾನು ಹಿಂಗೆ ಅಂತ ನಾನು ಕೂತಿರೋ ಪಕ್ಕದಲ್ಲಿ ಟೈಮ್ ಟೇಬಲ್ ಹಾಕೊಂಡಿರ್ತೀನಿ. ಅದು ಕೆಲವೊಂದು ಅಕಸ್ಮಾತಾಗಿ ಏನೋ ಹೋಗಬೇಕಾಗುತ್ತೆ, ಅದು ನನ್ನ ಟೈಮ್ ಟೇಬಲ್ ಇರಲ್ಲ, ಅಂಥವಕ್ಕೆ ಓಕೆ. ಆದರೆ ಸಾಮಾನ್ಯವಾಗಿ ಈ ಬದುಕು ಇಷ್ಟಕ್ಕೆ ಅಂತ ಕೊಟ್ಟಾಗ ನಿನ್ನ ಬದುಕು ಯಾವಾಗ ಶಿಸ್ತುಬದ್ಧವಾಗುತ್ತೆ, ಸಮಾಜ ನಿನಗೊಂದು ದೊಡ್ಡ ಗೌರವ ಕೊಡುತ್ತೆ. ಇವನ ಹತ್ರ ನಾವು ಪಳ್ಳು ಗಿಳ್ಳು ಮಾತಾಡೋಕ್ಕಾಗಲ್ಲಪ್ಪ, ಅಥವಾ ಇವನ ಹತ್ರ ಕೆಟ್ಟದ್ದು ಪಟ್ಟದ್ದು ಮಾತಾಡಿ
ತೀರಾ ನೋಡಿ ಶಿಸ್ತುಬದ್ಧವಾಗಿ ಬದುಕ್ತಿರೋರ ಹತ್ರ ಎಂತಹ ಕೆಟ್ಟವನೇ ಆದರೂ ಕೂಡ ಈ ಕೆಟ್ಟದ್ದು ಮಾತಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಹಾಗಾಗಿ ನಾವು ಹೇಗೆ ಬದುಕ್ತಿದ್ದೀವೋ ಜನ ಬಂದು ಮೋಸ ಮಾಡ್ತಾರೆ ಅಂದರೆ ನಾವು ದಡ್ಡೊಂಥರ ಇದ್ದೀವಿ, ಬದುಕ್ತಾ ಇದ್ದೀವಿ, ಅದಕ್ಕೆ ನಮಗೆ ಮೋಸ ಮಾಡ್ತಾರೆ. ನಾವು ಹೆಂಗಿದ್ದೀವೋ ಸಮಾಜ ನಮ್ಮನ್ನು ಹಂಗೆ ಯೋಚನೆ ಮಾಡುತ್ತೆ. ಇರ್ಲಿ, ಒಳ್ಳೇದಾಗ್ಲಿ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಪ್ಪ. ನೀನು ಒಳ್ಳೆ ಮನಸ್ಸಿದೆ, ಒಳ್ಳೆ 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 ನಿಮಗೆ ಬಹಳ ಅದ್ಭುತವಾದಂತಹ ಮನಸ್ಥಿತಿ. ಒಬ್ರು ಮೋಸ ಮಾಡಿದವ್ರಿಗೂ ಒಳಿತನ್ನೇ ಬಯಸುವ ಗುಣ ಇದೆ. ಈ ಸಮಯದಲ್ಲಿ ಯಾರ್ಯಾರು ಹೆಂಗೆ ಕಷ್ಟಗಳು ಬರೋದೇ ಅದಕ್ಕಪ್ಪ, ಯಾರ್ಯಾರು ಹೆಂಗೆ ಅಂತ ತಿಳಿಸಿಕೊಡ್ಲಿಕ್ಕೆ. ಈಗ ವರ್ಷವೆಲ್ಲ ಕ್ಲಾಸ್ ರೂಮಲ್ಲಿ ಪಾಠ ಮಾಡಿದ ಮೇಷ್ಟ್ರಿಗೆ ಇವರು ಎಷ್ಟು ಕಲ್ತಾರೆ, ಇದರಲ್ಲಿ ಯಾರು ಬೆಸ್ಟ್ ಅಂತ ಕಂಡುಹಿಡಲಿ ಪರೀಕ್ಷೆ ಮಾಡಲೇಬೇಕಲ್ಲಪ್ಪ. ಹಂಗೆ ಜೀವನದಲ್ಲಿ ಕಷ್ಟಗಳು ಅದಕ್ಕೆ ಒಂಥರ ಪರೀಕ್ಷೆ ಅನ್ಕೊಳ್ತಾರೆ ಸರ್ ಅವ್ರು. ನಾನು ನೋಡಿ ಸರ್ ಅವತ್ತು ನನ್ಗೆ ಹೋದಾಗ ನಾನು ಏನೋ ಮಾಡ್ಬಿಡ್ತೀನಿ, ಏನೋ ಸರ್ ನಾನು ಮೋಸ ಮಾಡಿದೀನಿ ಅಂತ ನನ್ನ ಹುಡುಗಿ ನನ್ ಕೊಲ್ಬೇಕು ಅಂತ ಇವ್ರಿ ನಾನು ಅಲ್ಲ ಸರ್. ಅವಳು ಅನ್ಕೊಂಡಿದ್ದಾಳಂತೆ ನಾನು ಏನೋ ಮಾಡ್ಬಿಡ್ತೀನಿ ಅಂತ. ಅವ್ರ ಫ್ರೆಂಡ್ ಎಲ್ಲ ನಂಗೆ ಫೋನ್ ಮಾಡಿ ಮಾತಾಡ್ತಾರೆ ಸರ್ ಅವರು. ಇಲ್ಲ ಅಶ್ವಿನಿ ನೀನ್ ಏನೋ ಮಾಡ್ಬಿಡ್ತೀನಿ ಅಂತ ಭಯ ಪಟ್ಟಾಳ. ನಾನು ಅಂದೆ ಸರ್, ಅವಳಿಗೆ ಏನು ಮಾಡಲ್ಲ, ಅವ್ಳು ಬೇಡ ಅಂತ ಬಿಟ್ಟು ಹೋಗಿದ್ದಾಳ, ಸರಿ ಬಿಟ್ಟು ಹೋಗ್ಲಿ ಹಂಗಂತೇಳಿ ಅವ್ನು ಸಾಯಿಸೋ ಅಷ್ಟು ಕೂರಿ ನಾನಲ್ಲ. ಆಮೇಲೆ ಆಕಿ ಕೆಟ್ಟದಾಗಿ ಬಯಸುವಂತ ವ್ಯಕ್ತಿ ನಾನಲ್ಲ ಅಂತ ಅವ್ರ ಫ್ರೆಂಡಿಗೆ ಹೇಳಿ ಆಕಿನ ನಂಬರ್ ಆಕಿನ ಫ್ರೆಂಡ್ ನಂಬರ್ ಎಲ್ಲರದು ಬ್ಲಾಕ್ ಮಾಡಿದ್ದೀನಿ ಸರ್. ಇರ್ಲಪ್ಪ, ನಿನ್ ಒಳ್ಳೆ ಗುಣ, ನಿಮ್ ಜೊತೆ ನಾನೊಂದು ಖಂಡಿತ ಸದಾ ಇದ್ದೀನಿ. ನಿನ್ಗೆ ಒಳ್ಳೇದಾಗ್ಲಿ, ನೀನ್ ಚೆನ್ನಾಗಿರ್ಬೇಕು ಸರ್. ನನ್ ಡ್ರೀಮ್ ಸರ್, ನೀವ್ ಒಂದಿನ ನಿಮ್ ಜೊತೆ ನಾನ್ ಡಿನ್ನರ್ ಮಾಡಬೇಕು ಅಂತ ಡ್ರೀಮ್. ಖಂಡಿತ, ಬಿಲ್ಲೆಲ್ಲ ನಿಮ್ದೆ, ಬಿಲ್ಲೆಲ್ಲ ನಿಮ್ದೆ. ನಾವು ಮೊದ್ಲೇ ಭೋಜನ ಪ್ರಿಯರು, ಗೊತ್ತು ತಾನೆ. ಸರ್ ಒಂದಿನ ಬರ್ತೀನಿ ಸರ್. ನನ್ ಬಗ್ಗೆ ನಿಮ್ ನಂಬರ್ ನಿಮ್ ನಂಬರ್ ಯಾವತ್ತೂ ನಾನು ಅದ್ರ ಇರ್ಬೇಕು. ಡಿನ್ನರ್ಗಲ್ಲ, ನಿನ್ನ ಮನೆಗೆ ಒಂದಿವ್ಸ ಬರ್ತೀನಿ. ನಿನ್ ಜೊತೆ ಖಂಡಿತ ಸಂಪರ್ಕದಲ್ಲಿ ಇರ್ತೀನಪ್ಪ. ಒಳ್ಳೆದಾಗ್ಲಿ. ಏನೇ ಗೊಂದಲ ಇದ್ರು ಕರೆ ಮಾಡು, ಮಾತನಾಡು. ಖಂಡಿತ ನಿನ್ನ ಬದುಕಲ್ಲಿ ನಿನ್ನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಗಾಡ್ ಬ್ಲೆಸ್ ಯು. ಅಂಡ್ ಯಾರ ಮೇಲೂ ದ್ವೇಷ ಬೇಡ, ಯಾರು ಅನಾವಶ್ಯ. ನನಗೆ ಅಲ್ಲಿಂದ ಏನೋ ಕೆಲಸ ಆಗದ ಹೊರತು ಯಾರೆಂದು ಹೋಗಿ ಏನೋ ಆಗೋದು ಬೇಕಾಗಿಲ್ಲ. ಹಾ ಸರ್, ಇಲ್ಲ ಸರ್, ನಾನು ಅನಾವಶ್ಯವಾಗಿ ಯಾರ ಬಗ್ಗೆ ತಲೆ ಕೆಡಿಸೋಲ್ಲ ಸರ್. ಬಿಟ್ಟೋದು ಹುಡುಗಿ ಬಿಟ್ಟೋದು ಅಂತ ತಲೆ ಕೆಡೋದು ಕೊಟ್ಟಿಲ್ಲ ಕುಂತಿಲ್ಲ ಸರ್. ನಾನು ಆಗ ತರ ಮಾಡ್ಬೇಕು, ನಾನು ಸಂತೆ ಮಧ್ಯದಲ್ಲಿ ಮಗ ಬಿಟ್ಟೋದಂಗೆ ಹೇಳ್ತಿರ್ತಾರೆ. ಅಯ್ಯೋ ನಮ್ಮ ಅಪ್ಪ ಅಮ್ಮ ಎಲ್ಲವ್ರಿ ಅಂತ ಹೇಳತ್ತ. ಯಾರು ಬಿಟ್ಟೋಗಿ ಏನ್ ಯಾರು ತಪ್ಪಿಸ್ಕೊಂಡಿಲ್ಲ. ಎಲ್ಲ ಬಿಟ್ರು ನಿಂಗೆ ಬದುಕೋದು ಗೊತ್ತು. ತೋಳಲ್ ಶಕ್ತಿ ಇದೆ, ತಲೆಯಲ್ಲಿ ಬುದ್ಧಿ ಇದೆ, ಒಳ್ಳೆ ಮನ್ಸಿದೆ. ಸಮಾಜದಲ್ಲಿ ಜಗತ್ತು ವಿಶಾಲವಾಗಿದೆ, ಮಾಡ್ಲಿಕ್ಕೆ ಒಳ್ಳೆ ತುಂಬಾ ಕೆಲಸಗಳಿದ್ದಾವೆ. ಇರೋಕೊಂದು ಜಾಗ, ಮಲ್ಗೋಕು ಒಳ್ಳೆ ಕಣ್ ತುಂಬ ನಿದ್ದೆ. ಈ ಬದುಕು ಅನ್ನೋದು ಬಹಳ ಅದ್ಭುತವಾದದ್ದು. ಆದರೆ ನಾವೇ ಅದನ್ನು ಏನೇನೋ ಸುಖಕ್ಕೆ ಏನೇನೋ ಪಡ್ಕೊಳ್ಳೋಕೋಗಿ ಅಷ್ಟು ಸುಳ್ಳು ಹೇಳಿ ಅಷ್ಟು ಇನ್ನೇನೋ ಆಸೆ ಮಾಡ್ಕೊ. ನೋಡಪ್ಪ, ಹುಟ್ಟುತ್ತಾನೆ ನಿಮಗೆ ಇವನ್ನೆಲ್ಲ ನೀನು ಮಾಡಲೇಬೇಕು ಅಂತ ನಿನ್ನ ಹುಟ್ಟಿನ ಜೊತೆ ಒಂದು ಲಿಸ್ಟ್ ಕೂಡ ಏನು ಬಂದಿರಲಿಲ್ಲ. ಇವೆಲ್ಲ ನಾವು ಮಾಡ್ಕೊಂಡಿರೋದು. ನೋಡಪ್ಪ, ಇವನ್ನೆಲ್ಲ ನೀನು ಮಾಡಲೇಬೇಕು ಅಂತ ಲಿಸ್ಟ್ ಕೊಟ್ಟು ನಾವು ಹುಟ್ಟುತ್ತಾನೆ ಇಲ್ಲ. ನಾವು ಪ್ರೀತಿ ಮಾಡಬೇಕು ಅನಿಸ್ತು, ಜಾಸ್ತಿ ದುಡ್ಡು ದುಡಿಬೇಕು ಅಂತು, ರಾತ್ರಿ ದುಡ್ಡು ಮಾಡಬೇಕು ಅನಿಸ್ತು. ನಮ್ಗೆ ಹಿಂಗೆ ಏನೇನೋ ಅನಿಸಿ ನಾವು ಕಚಪಚ ಮಾಡ್ಕೊಂಡು ಕೂತಿದ್ದೀವಿ. ಅದೆಲ್ಲದ ಹೊರತು ನಮ್ಮ ಜೀವನ ತುಂಬಾ ನೆಮ್ಮದಿಯಾಗೇ ಇತ್ತಲ್ಲ. ಅದಕ್ಕೆ ಬುದ್ಧನನ್ನು ಯಾರೋ ಕೇಳ್ತಾರೆ, ಗುರುಗಳೇ ಬುದ್ಧ ಭಗವಾನ್ರೆ ಹೆಂಗೆ ಜೀವನದಲ್ಲಿ ನೆಮ್ಮದಿಯಾಗಿರೋದು? ಬುದ್ಧ ಭಗವಾನ್ರು ಹೇಳೋ ಮಾತಿದೆ, ನೆಮ್ಮದಿ ಅನ್ನೋದು, ಅದು ಶಾಂತತೆ ಅನ್ನೋದು ಹುಟ್ಟದಾಗ್ಲಿಂದ ಬಂದತೆ, ನೀವು ಹಾಳು ಮಾಡ್ಕೊಂಡಿದ್ದೀರ ಅಷ್ಟೇ. ಹಾಗಾಗಿ ಯಾವುದು ಧರ್ಮವೋ ಆ ದಾರಿಯಲ್ಲಿ ಓದೋನು ಸಹಜವಾಗಿ ನೆಮ್ಮದಿಯಾಗಿರ್ತಾನೆ. ಅದು ಹೆಂಗೆ ಅಂದರೆ, ಈ ವಾಚ್ಮ್ಯಾನನ್ನು ನೇಮಕ ಮಾಡಿದ್ದಾರೆ. ಆ ವಾಚ್ಮ್ಯಾನ್ ಹೋಗೋ ಬರೋರಿಗೆಲ್ಲ ಬಾಗಿಲು ಡೋರ್ ತೆಗೆಯೋದು, ಕಾರ್ ಹೋದ ಮೇಲೆ ಡೋರ್ ಮುಚ್ಚೋದು. CCTV ಹಾಕಿದ್ದಾರೆ. ವಾಚ್ಮ್ಯಾನ್ ಒಂದು 15,000 ಸಂಬಳ ಕೊಡ್ತಾರೆ. ಬಟ್ ಅವನು ಯಾರ ಕ್ಯಾಮ್ರಾ ನೋಡ್ತಾರ ಅಂದ್ಕೊಂಡು ಬಂದವ್ರ ಹತ್ರ ಅಲ್ಲಿ ಎಕ್ಸ್ಟ್ರಾ ದುಡ್ಡು ಕೇಳ್ತಾ ಇದ್ದ. ಸಂಬಳ ಇಸ್ಕೊಂಡು ತನ್ನ ಕೆಲಸ ಮಾಡಿದ್ರೆ ಯಾರಿಗೂ ಎದುರ್ಕೊಳ್ಳೋದು ಬೇಕಿರ್ಲಿಲ್ಲ.
ಬಟ್ ಎಕ್ಸ್ಟ್ರಾ ದುಡ್ಡು ಇಸ್ಕೊಳಕ್ಕೆ ಹೋಗಿ ಕ್ಯಾಮ್ರಾದಲ್ಲಿ ಹಾಕೊಂಡು ದಿವಸ ಬೈದಲ್ಲೇ ಬದುಕ್ತಿದ್ನಂತವನು. ನಮ್ಮ ಧರ್ಮಕ್ಕೆ ನಮ್ಮ ಕೆಲಸಕ್ಕೆ ಏನು ಬರಬೇಕು ಅದನ್ನು ತಗೊಂಡು ಸುಮ್ಮನಾದ್ರೂ ಓಕೆ, ಇಲ್ಲ ನಾನು ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೋದಾಗ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಇರಲಿ, ಜೀವನ ಅನ್ನೋದು ತುಂಬ ನೆಮ್ಮದಿಯಾಗಿ ಇದೆ. ನಾವು ಅದನ್ನ ಏನೇನು ಮಾಡ್ಕೊಂಡಿದ್ದೀವಿ ಅಷ್ಟೇ. ಒಳ್ಳೇದಾಗ್ಲಪ್ಪ. ಆಗ ಕರೆ ಮಾಡ್ತಿರು. ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ತಾನು ಪ್ರೀತಿಸಿದ ಹುಡುಗಿ ಕಾರಣ ಹೇಳದೆ ಬಿಟ್ಟು ಹೋಗ್ಬಿಟ್ರು ಸರ್. ಭಾಳ ನೋವಾಗುತ್ತೆ ಸರ್ ಅಂತ ಹೇಳ್ತಿದ್ದಾನೆ. ಸಹಜ. ಆದರೆ ನಾನು ಹೇಳೋದು, ದಯವಿಟ್ಟು ಇನ್ನೂ 10ನೇ ಕ್ಲಾಸು 9ನೇ ಕ್ಲಾಸು ಈ ಹುಡುಗಿಯರ ಪ್ರೀತಿಗಳನ್ನು ನಂಬೇಡಿ. ಅವ್ರ ಕೈಗೆ ಫೋನ್ ಸಿಕ್ಬಿಟ್ಟಿರುತ್ತೆ, ಕರೆನ್ಸಿ ಹೆಂಗಾರ ಖಾಲಿ ಮಾಡಬೇಕಲ್ಲ. ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿದ್ದು ನಿಮ್ಮ ಪ್ರೀತಿಗಳಿರಬೇಕು. ಗೊತ್ತಾದ್ರೆ ಅಲ್ಲಿ ಪ್ರೀತಿಯಲ್ಲಿ ಇರುತ್ತೆ ಸರ್ ಅಂತೀರ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಪ್ರೀತಿಗೆಲ್ಲ ಅವಕಾಶ ಇದೆ. ಅದೇನೇ ಇರಲಿ, ಆ ರೀತಿಯಲ್ಲಿ ಆ ಹೆಣ್ಮಗಳು ವಿಚಾರದಲ್ಲಿ ಅವು ಪಾಪ ಸ್ಕೂಲಿಗೆ ಒಂದಿಷ್ಟು ರಜಾ ಸಿಗುತ್ತೆ ಅಂತ ಮದುವೆಗೆ ಒಪ್ಕೊಂಡ್ಬಿಟ್ಟಿರ್ತಾರೆ. ಅವರ ಅಪ್ಪ ಅಮ್ಮ ಕಷ್ಟಪಟ್ಟು ಸ್ಕೂಲ್ಗೋ ಕಾಲೇಜ್ಗೋ ಕಳಿಸ್ತಾ ಇದ್ದಾರೆ. ನೀವು ಆ ಹೆಣ್ಮಕ್ಳು ಬದುಕಲು ಹೋಗೋದು ತಪ್ಪು. ಆ್ಯಂಡ್ ಅವರಾಗಿ ಬರ್ತಿದ್ದಾರೆ ಎಂದಾಗ, ನೋಡವ ನಿಂದು ಪ್ರೀತಿ ಮಾಡಿ ಮದುವೆ ಆಗೋ ವಯಸ್ಸಲ್ಲ, ಓದು ಚೆನ್ನಾಗಿ ಅಂತ ಹೇಳಬೇಕು. ಆಗ ನೀವು ದೊಡ್ಡವರಾಗ್ತೀರ. ಒಳ್ಳೆಯದಾಗಲಿ, ಶುಭವಾಗಲಿ.